ನ್ಯವರ್ಜಿತಮಜಂ ಬಹುಮಾತ್ಯಮೀಶಂ ವಂದೇ ಭವದ್ಘ್ನಮವರಾಸುರಸಿದ್ಧ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರ್ವಿಘ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವೋ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಈಗ ತಾತ್ಪರ್ಯ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಯಸ್ಯ ಯತ್ರ, ಅದಕ್ಕೆಲ್ಲ ತಾತ್ಪರ್ಯ ಹೇಳ್ತಾರೆ. ಅಲ್ಲ ಒಂದು ವಿಸ್ತಾರ ಬರದಾಗಿದೆ ಇಲ್ಲಿ. ಇನ್ನೊಂದು ಬೇರೆ ಎರಡು ಪ್ರಮಾಣ, ಮಹಾವಿಷ್ಣು ಪುರಾಣ ಮತ್ತು ನಾರದೀಯ ಪುರಾಣ ಎಲ್ಲರ ಉಲ್ಲೇಖದಿಂದ ಮೊದಲು ಹೇಳಿದ್ದನ್ನು ವಿಶೇಷ ಸಮರ್ಥನೆ ಮಾಡ್ತಾ ಇದ್ದಾರೆ. ಯಸ್ಯ ಯತ್ರ ಯಥಾ ವೃತ್ತಿ ವಿಹಿತಾ ವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತತ್ ವಿಷಯತ್ವಂ ಅತೋನ್ಯಥಾ ಇತಿ ಮಹಾವಿಷ್ಣು ಪುರಾಣಿ. ಸಮತ್ವ ಅಂದ್ರೇನು? ಯಸ್ಯ ಯತ್ರ ಯಥಾ ವೃತ್ತಿ ವಿಹಿತ ವರ್ತನಂ ತಥಾ, ಯಾರ ಬಗ್ಗೆ ಹೇಗೆ ನಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಹಾಗೆ ತಿಳ್ಕೊಳ್ಳೋದಕ್ಕೆ ಸಮತ್ವ ಅಂತ ಹೇಳ್ತಾರೆ ಹೊರತು ಎಲ್ಲರೂ ಒಂದೇ ರೀತಿ ತಿಳ್ಕೊಳ್ಳೋದು ಅರ್ಥ ಅಲ್ಲ. ಜ್ಞಾನಂ ವಾಪಿ ಸಮತ್ವಂ ತತ್ ವಿಷಮತ್ವಂ ಅತೋನ್ಯಥಾ, ಜ್ಞಾನಂ ವಾಪಿ ಸಮತ್ವಂ ತತ್ ವಿಷಮತ್ವಂ ತಥೋ ಅನ್ಯಥಾ. ಆ ರೀತಿ ನೋಡದೆ ಹೋದರೆ ವಿಷಮತ್ವ ಅಂತ ಕರೀತಾರೆ ಅಷ್ಟೇ ಹೊರತು ಸಮತ್ವ ಮತ್ತು ವಿಷಮತ್ವಗಳ ಅರ್ಥ ಇಷ್ಟೇ ಹೇಳಿಲ್ಲ. ಯಾತ್ರೆಯವ್ರ ಕಾಲಕ್ಕೆ ಎಲ್ಲರೂ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಬಸ್ಸಲ್ಲಿ ಯಾರು ಹೋಗಿರ್ತಾರೋ, ಎಷ್ಟು ಶತ್ರುಗಳಾಗಿದ್ದರೂ ಕೂಡ ಹೇಗಿರಬೇಕು ಅವ್ರು ನಮ್ಮ ಪ್ಯಾಸೆಂಜರ್ ಸುರಕ್ಷಿತ ಬರೋಕ್ಕೆ ಅವನ ಜೊತೆಗೆ ಇರಬೇಕಷ್ಟೆ. ಆ ಭಾವನೆ ಇದ್ದರೆ ಅದು ಸಮತ್ವ ಅಂಥೇಳಿ. ಇಲ್ಲದ ದೋಷನ ನಾವು ಇಗ್ನೋರ್ ಮಾಡಬೇಕಾಗಿಲ್ಲ, ಗುಣನೂ ಇಗ್ನೋರ್ ಮಾಡಬೇಕಾಗಿಲ್ಲ. ಆ ಮಟ್ಟಿಗೆ ಪ್ಯಾಸೆಂಜರೇ ಅದು ಈಕ್ವಲ್ ಅಷ್ಟೆ. ಊಟಕ್ಕೆ ಕೂತಾಗ ಎಲ್ಲರೂ ಈಕ್ವಲ್, ಅದು ಶತ್ರುವಾಗಿರಲಿ ಯಾರೇ ಆಗಿರಲಿ. ಅವರು ಈಕ್ವಲ್ ಅಂತ ಹೇಳಿದರೆ ಪಕ್ಷಪಾತ ಮಾಡಬಾರ್ದು ಅಂತಾನೆ ಹೊರತು ಎಲ್ಲರೂ ಒಂದೇ ರೀತಿ ಆಗ್ತಾವ್ರೆ. ಕೆಲವು ಚೆಲ್ಲಿ ಹೋಗ್ತಾರೆ, ಕೆಲವು ಸಾಲ್ತೆ ಬರುತ್ತೆ. ಅದು ಮುಡಿಸಿದ್ದು ವೇಸ್ಟ್ ಆಗುತ್ತೆ. ಯಾರು ಕೂಡ ಸಮತ್ವ ಅಂತ ಕರೆಯೋದೇ ಇಲ್ಲ. ಅನಿಮಿತ್ತ ಸ್ನೇಹವಾಂಸ್ತು ಸುಹೃತ್ ಜ್ಞಾತ್ವಾ ಉಪಕಾರಕೃತ ಮಿತ್ರಂ ವಧಾಧಿಕೃತ್ ಹರಿಹಿ ದ್ವೇಷ್ಯ ತು ಅಪ್ರಿಯ ಮಾತ್ರ ಕೃತ್ ತದಾ ಉದಾಸೀನಃ ಸ್ನೇಹವತೋಪಿ ಅಸ್ನೇಹಿ ತತ್ಕೃತ ಅನುಕೃತ ಮಧ್ಯಸ್ಥ ಇತಿ ವಿಜ್ಞೇಯ ಸುಹೃದೇಶು ವಿಶಿಷ್ಯತೆ ಇತಿ ನಾರದೀಯೇ. ಅಲ್ಲಿ ಎಲ್ಲದಕ್ಕೂ ಅರ್ಥ ಸುಹೃತ್ತು ಮಿತ್ರ ಯಾವುದಕ್ಕೂ ರಿಪಿಟೇಷನ್ ಅಲ್ಲ, ಅದು ವಿಶೇಷ ಅರ್ಥ ಇದೆ ಅಂತ ಹೇಳಿ ಕೊನೆಗೆ ಎಷ್ಟು ಜನದಲ್ಲಿ ಯಾರು ಶ್ರೇಷ್ಠ ಅಂದರೆ ಸುಹೃತ್ ವಿಶಿಷ್ಯತೆ. ಸುಹೃತ್ ಭಾರಿ ಶ್ರೇಷ್ಠ, ಯಾಕೆ ಅನಿಮಿತ್ತ ಉಪಕಾರ ಮಾಡ್ತಾನೆ. ಆದ್ದರಿಂದ ದೇವರು ಸುಹೃತ್. ಅದು ಅಬ್ಸಲ್ಯೂಟ್ ಸೆನ್ಸಲ್ಲಿ ಅನಿಮಿತ್ತ ಉಪಕಾರ ದೇವರು ಒಬ್ಬನೇ. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ, ರಿಲೇಟಿವ್ ಸೆನ್ಸ್ ಬೇರೆ. ಇವತ್ತು ಮಹಾಲಕ್ಷ್ಮಿ ಇದ್ದಾರೆ, ವಾಯುದೇವರಿದ್ದಾರೆ, ಅವರು ಸುಹೃತ್ತಗಳೇ. ಆದರೆ ಹರಿಪ್ರೀತಿ ಬೇಕು ಅಂತಿದೆ, ಗೊತ್ತಾಯ್ತಾ? ಇಲ್ಲಿ ಅವರಿಗೂ ಯಾವುದೂ ಇಲ್ಲ, ದೇವರಿಗೆ ಸ್ವಪ್ರೀತಿ ಅಷ್ಟೇ. ಇದು ಅದೇ ದೇವರ ಎಲ್ಲ ಗ್ರಹಗಳು ಅಬ್ಸಲ್ಯೂಟ್ ಆಗ್ಲಿಕ್ಕೆ ಅದೇ ಕಾರಣ. ಅದೇ ಹೇಳ್ತಿರೋದು, ನಿಮಿತ್ತ ಬಂಧು ಅಂದ್ರೆ ಒಂದೇ ಅದೇ. ಈಗ ಮತ್ತೆ ಯೋಗಿ, ಇದಿಷ್ಟು ಕೂಡ ಪ್ರಿಯಾಂಬಲ್. ಯೋಗಕ್ಕೆ ಕೂಡ ಇಷ್ಟೆಲ್ಲ ಗೊತ್ತಿದೆ, ಹೀಗಿರ್ಬೇಕು, ಈ ಸ್ಟೇಜಲ್ಲಿ ಇದ್ದರೆ ಸಾಧ್ಯ, ಹೊರತು ಇದ್ರೆ ಸಾಧ್ಯ ಇಲ್ಲ. PGಗೆ ಅಪ್ಲೈ ಮಾಡೋನು ಗ್ರಾಜುಯೇಟ್ ಆಗಿರಲೇಬೇಕು. ಇಷ್ಟು ಇಲ್ಲದೆ ಹೋದರೆ ಅವ್ರು ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಯಾವುದೂ ಇಲ್ಲದೆ ಇದ್ದವರು ಯೋಗ ಮಾಡ್ತಾರೆ. ಯಾವುದೂ ಇಲ್ಲ ಅಂದರೆ ಇಲ್ಲ ಅಲ್ಲ, ನೆಗೆಟಿವ್. ಎಷ್ಟೋ ಸರ್ತಿ ಈಗ ಬರೀ ಇಲ್ಲ ಅಲ್ಲ, ವಿರುದ್ಧ ಗುಣಗಳೇ ಇರುತ್ತೆ ಅದರಲ್ಲಿ, ದೋಷಗಳು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಸೀರಪರಿಗ್ರಹ. ಯೋಗಿ ಆದವನು ಮುಂದೆ ಧ್ಯಾನ ಮಾಡಬೇಕು ಅಂದರೆ ಹೇಗಿರಬೇಕು ಅಂದರೆ, ಅವನು ಸಾಧನೆ ಮುಂದಕ್ಕೆ ಹೋಗಬೇಕು ಅಂತಿದ್ರೆ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಆದಷ್ಟು ಕೂಡ ಏಕಾಂತಲ್ಲಿರೋ ಅಭ್ಯಾಸ ಮಾಡಬೇಕು. ಡಿಸ್ಟರ್ಬೆನ್ಸಿಂದ ಎಲ್ಲ ಮರೆಯೋದು ಎಲ್ಲ ಶುರುವಾಗುತ್ತೆ, ಮತ್ತು ದೋಷಗಳು ಕ್ರಿಯೇಟ್ ಆಗುತ್ತೆ. ಸ್ನಾನ ಮಾಡಿ ಎಲ್ಲ ಕಡೆ ಓಡಾಡ್ತಾರೆ, ಮೇಲಿಗೆ ಆಗಿಬಿಡುತ್ತೆ. ಸ್ನಾನ ಮಾಡಿದವನು ಎಲ್ಲ ಕಡೆ ಒಳಗೆ ವ್ಯತ್ಯಾಸನೇ ಇಲ್ಲ ಅದಕ್ಕೆ.
ಅದಕ್ಕೆ ಪ್ರತ್ಯೇಕವಾದ ಆನ್ಯಕ್ಕೆ ಕೂತ್ಬಿಟ್ರೆ ಸಮಸ್ಯೆ ಇರೋದು. ಅದೇ ಮಡಿ ಹೇಗೆ ಮೇಂಟೈನ್ ಮಾಡಬೇಕು, ಯೋಗವನ್ನು ಮೇಂಟೈನ್ ಮಾಡಬೇಕು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತ. ಆತ್ಮಾನಂ ಶಬ್ದಕ್ಕೆ ಎರಡು ಅರ್ಥ. ಒಂದರ್ಥ ತಾನು ಏಕಾಂತದಲ್ಲಿ, ಇನ್ನೊಂದರ್ಥ ಆತ್ಮಾನಂ ರಹಸ್ಯ. ಏಕಾಂತದಲ್ಲಿ ದೇವ್ರ ಬಗ್ಗೆ ಧ್ಯಾನ ಮಾಡ್ತಾ ಇರಬೇಕೆ ಹೊರತು ಏನೋ ಮಾಡ್ತಾ ಕೊಡೋದಲ್ಲ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಇದಿಷ್ಟು ಇದಕ್ಕೂ ಅನ್ವಯ, ಯೋಗಕ್ಕೂ ಅನ್ವಯ. ಆಚಾರದ ಒಂದು ಮಾತು, ಎಲ್ಲ ಶಾಸ್ತ್ರಾರ್ಥದ ಸಂಗ್ರಹ. ಏಕಾಕಿ ಹೇಗಿರಬೇಕು, ಏಕಾಕಿಯಾಗಿರ್ಬೇಕು, ಒಂಟಿಯಾಗಿರ್ಬೇಕು. ಧ್ಯಾನಕ್ಕೆ ಯಾವ ಪರೀಕ್ಷೆಯಲ್ಲಿ ಒಂದು ಮಾಸ ಬರೀಲಿಕ್ಕೆ ಬರೋದಿಲ್ಲ. ಕೆಲವು ಪರೀಕ್ಷೆಯಲ್ಲಿ ಥಿಯರಿ ಎಲ್ಲ ಹೇಗೆ ಬರೀಬೇಕು, ಜೊತೆಯಾಗಿ ಸೇರ್ಬೇಕು. ಪ್ರಾಕ್ಟಿಕಲ್ ಸರ್ ಜಾಯಿಂಟ್ ಕೊಡ್ತಾರೆ, ಆದರೂ ರಿಪೋರ್ಟ್ ಮಾತ್ರ ಇಂಡಿವಿಜುವಲ್ ಆಗಿ ಬರೀಬೇಕು. ಇಲ್ಲಿ ಏಕಾಕಿ ಯಥಚಿತ್ತಾತ್ಮ ನಿರಾಸೀಹಿ ಅಪರಿಗ್ರಹ. ಆಗಲೂ ಕೂಡ ಯಾವುದೇ ರೀತಿ ಆಸೆ ಆಕಾಂಕ್ಷೆ ಇರಕೂಡದು. ಅಪರಿಗ್ರಹ, ಯಾರೇ ಕೊಳ್ಳಕ್ಕೆ ಬಂದು ತೊಗೊಳ್ಬಾರ್ದು, ವಿನಿಯೋಗ ಮಾಡಲಿಕ್ಕೆ ಶುರುವಾಗ ಅದ್ರ ಜವಾಬ್ದಾರಿ ಶುರುವಾಗತ್ತೆ. ಏನೋ ಕೊಟ್ಟರೋ ಇಲ್ಲೋ ಟೆನ್ಷನ್ ಶುರುವಾಯ್ತು. ಮತ್ತೆ ಅದು ಎಲ್ಲಿ ಇಡಬೇಕು, ಏನು ಮಾಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಉಪಯೋಗಿಸ್ಬೇಕು, ದೊಡ್ಡದು ಇದೈತೆ ಗ್ರಹಚಾರ. ಜ್ಞಾನಿಗಳು ಯಾತಕ್ಕೆ ಮಿನಿಮಮ್ ಇಟ್ಕೊಂಡಿರ್ತಾರೆ, ತನ್ನ ಟೆನ್ಷನ್ ಇರೋದಿಲ್ಲ. ಗೊತ್ತಾಯ್ತಾ? ಇಲ್ಲದವ್ರು ಎಷ್ಟೋ ಸರ್ತಿ ಅನಾಥ ಆಗೋಗ್ಬಿಡುತ್ತೆ. ಇಷ್ಟು ಹೇಳೋರೆಲ್ಲ ಕೇಳೋ, ಸಾವಿರಾರು ಕೋಟಿನ ಯಾರೋ ತಿಂದು ಹಾಕ್ಬಿಡ್ತಾರೆ ಕೊನೆಗೆ. ಸಾವಿರಾರು ಕೋಟಿ, 10-20 ರೂಪಾಯಿ ಎಲ್ಲ. ಅದಕ್ಕೆ ಎಂದೂ ಕೂಡ ಹೆಚ್ಚಿದ್ದಷ್ಟು ಕೂಡ ನಮಗೇನಾಗುತ್ತೆ, ಗಮನ ಆ ಕಡೆ ಹೋಗೋದ್ರಿಂದ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಧ್ಯಾನ ಮಾಡ್ಬೇಕಾದ್ರೆ ಎಲ್ಲ ನಿಶ್ಚಿಂತೆಯಾಗಿರ್ಬೇಕು ಯಾವಾಗ. ಜಡ ಬರುತ್ತಾ? ಇದು ಜ್ಞಾನಿಗಳೆಲ್ಲ ಹಾಗೆ ಇರೋದು. ಸಮಾಧಿ ಯೋಗ ಪ್ರಕಾರ ಮಾಹ ಯೋಗಿ ಯುಂಜೀತ ಇತ್ಯಾದಿನ. ಮತ್ತೆ ಸತತಂ ಅಂತ ಹೇಳಿದರು, ಆಗೊಮ್ಮೆ ಈಗೊಮ್ಮೆ ಅಲ್ಲ, ಯಾವಾಗಲೂ ಹಾಗೇ ಇರಬೇಕು. ಯುಂಜೀತ ಸಮಾಧಿ ಯೋಗಯುಕ್ತಂ ಕುರ್ಯಾತ್ ಆತ್ಮಾನಂ ಮನಃ. ಒಂದು ಮನಸ್ಸು, ಒಂದು ತಾನು, ಒಂದು ದೇವರು, ಇಷ್ಟೆಲ್ಲ ಅರ್ಥ ಸೇರಿಸ್ಬೇಕು. ತಾನೇ ಒಬ್ಬನೇ ಮಾಡ್ಕೊಂಡ್ಬಿಟ್ರೆ ನಿದ್ದೆ ಒಬ್ಬನೇ ಇದ್ದಾಗತ್ತೆ, ಏನು ಉಪಯೋಗ ಇಲ್ಲ ಅದರಿಂದ. ಆತ್ಮಾನ ಜಾಗೃತವಾಗಿರ್ಬೇಕು, ಮನಸ್ಸಿರಬೇಕು. ಮನಸ್ಸು ತನ್ನ ಕಡೆ ಇರಬೇಕು, ದೇವ್ರ ಕಡೆ ಇರಬೇಕು. ಯುಂಜೀತ ತೊಡಗಿಸಬೇಕು, ಇನ್ವಾಲ್ವ್ ಮಾಡ್ಕೋಬೇಕು ಅಂತ. ದೇವ್ರ ಕಡೆ ಇನ್ವಾಲ್ವ್ ಆಗ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರವಾಸನಮಾತ್ಮನಃ. ಭಾಷ್ಯನೇ ಓದಿದ್ದೀಗ ಆಯ್ತು. ಯುಂಜೀತ ಸಮಾಧಿಯುಕ್ತಂ ಕುರ್ಯಾತ್ ಆತ್ಮಾನಂ ಮನಃ. ಇದೆಲ್ಲ ಇಲ್ಲ, ತಾತ್ಪರ್ಯ ಇಲ್ಲ ಪುನಃ ಶ್ಲೋಕಕ್ಕೆ. ಶುಚೌ ದೇಶೇ ಇದೇ ತಾತ್ಪರ್ಯ ಅಂತ ಅರ್ಥ. ಇದೆರಡು ಒಂದೇ ಆದ್ದರಿಂದ ಮತ್ತೆ ಹೇಳೋದಕ್ಕೆ ಹೋಗಲಿಲ್ಲ. ಶುಚೌ ದೇಶೇ ಪ್ರತಿಷ್ಠಾಪ್ಯ, ಏಕಾಂತದಲ್ಲಿರಬೇಕು ಒಂದು ವಿವರಣೆ. ಈಗ ಇಲ್ಲಿರ್ಬೇಕಾಗಿದ್ರೆ ಏಕಾಂತದಲ್ಲಿ ಅಂತ ಎಲ್ಲ ಕ್ಲಬ್ಗೆ ಕೂತ್ಕೊಂಡ್ಬಿಟ್ಟ, ಒಬ್ಬನು ಕುಡ್ಕೋತ ಕೂತ್ಬಿಟ್ಟ ಒಬ್ಬನೇ, ಯಾರು ಕಂಪ್ನಿ ಇಲ್ಲ. ಅದು ಬಡು ಬೇಗ ತಪ್ಪು ಅಭಿಪ್ರಾಯ ಹುಡುಕಲು ಟ್ರೈ ಮಾಡ್ತಾರೆ. ಅದು ಮನಸ್ಸು ಟೆಂಡೆನ್ಸಿ ಇರೋದೇ ಹಾಗೆ. ಏನಾದರೂ ರೂಲ್ನಲ್ಲಿ ಲೂಪ್ ಹೋಲ್ಸ್ ಹುಡುಕ್ತೇವಲ್ಲ ಹಾಗೆ. ಹುಡುಗಿ ಎಲ್ಲೋ ಒಂದು ಏಕಾಂತದಲ್ಲಿ ಇದ್ವಲ್ಲ ಅಂತ ಕೇಳಿದರೆ ಇಲ್ಲ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರವಾಸನಮಾತ್ಮನಃ ಅತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ. ಶುಚೌ ದೇಶೇ ಪ್ರತಿಷ್ಠಾಪ್ಯ, ನಿರ್ಮಲವಾದ ಸ್ಥಳ ಆಗಿರ್ಬೇಕು. ಅದೆಲ್ಲ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ನದಿ ತೀರ, ಬೆಟ್ಟದ ತುದಿ, ಎಲ್ಲ ಪ್ರಶಾಂತವಾದ ಕಾಡು ಅಂಥಲ್ಲಿರಬೇಕೆ ಹೊರತು ಅದರಲ್ಲಿ ಚಾಯ್ಸ್. ಯತ್ರ ಏಕಾಗ್ರತ ತತ್ರ ವಿಶೇಷ ಸೂತ್ರ ಮತ್ತೆ. ಯತ್ರ ಏಕಾಗ್ರತ ತತ್ರ ವಿಶೇಷ. ನದಿ ತೀರ ಅಂತೀರಿ, ಬೆಟ್ಟದ ತುದಿ ಅಂತೀರಿ, ಎಲ್ಲಿರಬೇಕು ಅಂದರೆ ಅದರಲ್ಲಿ ನಿಮ್ಮ ಚಾಯ್ಸ್. ಇದು ಕಂಪಲ್ಸರಿ. ಅದರಲ್ಲಿ ಯಾವ್ದು ಬಡಿಸಿದ್ರಲ್ಲಿ ಏನು ಬೇಕಾದ್ರೆ ಕೇಳಿ ಅಂತಾರಲ್ಲ ಹಾಗೆ, ಬಡಿಸಿದ್ರಲ್ಲಿ ಬೇಕು. ಇದು ಚಾಯ್ಸ್ ಸಂಬಂಧ ಅಲ್ಲಿ ಸಿಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಬೆಟ್ಟದ ಬೇವೆ, ನದಿ ತೀರದಲ್ಲಿದೆ. ಯಾಕಂದ್ರೆ ಆ ದೇವ್ರಿಗೆ ಬೇಕಂತಲ್ಲ, ಇವರು ಅಲ್ಲಿ ಹೋದರೆ ಅನುಕೂಲವಾಗಲಿ ಅಂತೇಳಿ ವ್ಯವಸ್ಥೆ ಮಾಡಿರ್ತಾರೆ. ದೇವ್ರಿಗೆ ಏಕಾಂತ ಅವೆಲ್ಲ ಪ್ರಶ್ನೆ ಇಲ್ಲ. ದೇವ್ರಿಗೆ ಏಕಾಂತಲ್ಲಿ ಎಲ್ಲ ಸತ್ತೋಗ್ಬಿಡ್ತಾರೆ ಒಂದು ಕ್ಷಣಕ್ಕೆ, ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಡಿಸ್ಕನೆಕ್ಟ್ ಆದರೆ. ಶುಚೌ ದೇಶೇ ಶುಚೌ ಶಬ್ದಕ್ಕೆ ಭಾಳ ಶುಚಿ ಅಂದರೆ ವಾಯುದೇವರು ಅಂತ ಅರ್ಥ. ಎಲ್ಲಿ ಬಂದಿದೆ ಗೊತ್ತಾ? ಹಂಸಃ ಶುಚಿಷತ್, ಶುಚಿಯೊಳಗೆ ದೇವರು ಇರ್ತಾನೆ. ಸೊ ಭಾರತೀಯೊಳಗೆ ಪ್ರಾಣಾಂತರ್ಗ ದೇವರು ಅಂತ. ಶುಚಿ ಅಂದರೆ ಅತಿ ಶುದ್ಧರವರು, ಶುದ್ಧವಾಗತ್ತ ಧರ್ಮರತರು, ಅದಕ್ಕೆ ಶುಚಿ ಅಂತ ಅವ್ರ ಹೆಸರು. ಶುಚೌ ದೇಶ, ಒಳ್ಳೆ ಗಾಳಿ ಆಡೋ ದೇಶ ಆಗಬೇಕು, ವಾತಾವರಣ ಸರಿ ಇರಬೇಕು, ಒಳ್ಳೆ ವಾಯುದೇವರ ವಿಶೇಷವಾದಂತಹ ವೈಷ್ಣವತ್ವ ಇರಬೇಕಲ್ಲಿ. ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಪ್ರತಿಷ್ಠಾಪ್ಯ ಸ್ಥಿರಂ ಆಸನಮಾತ್ಮನಃ. ಒಳ್ಳೆ ಆಸನ ಹೇಗೆ ಹಾಕುವ, ಆಸನ ಇಲ್ಲದೆ ಕೊಡಬಾರ್ದು. ಸೈಂಟಿಫಿಕಲಿ ಕರೆಕ್ಟ್ ಅದು. ನಮ್ಮ ದೇಹ ಮ್ಯಾಗ್ನೆಟ್ ಇದ್ದಾಗಿರೋದು, ಹೂವಿನೂ ಮ್ಯಾಗ್ನೆಟ್ಟೇ. ಅರ್ಥ ಆಯ್ತಾ? ಎಲ್ಲ ಡೀಲಿಂಕ್ ಆಗಿದವ್ರು ಏನಾಗುತ್ತೆ, ಎಲ್ಲ ಶಕ್ತಿ ಹೋಗಿಬಿಡುತ್ತೆ, ಎಳ್ಕೊಂಬಿಡುತ್ತೆ. ಅದು ಭಾರಿ ದೊಡ್ಡದು, ನಾವು ಇಷ್ಟೇ ಇರೋದ್ರಿಂದ ಎಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಡೀಲಿಂಕ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಯಾವ ಆಸನ ಹೇಳ್ತಾರೆ? ಸ್ಥಿರ ಆಸನ ಆಗಿ. ಸ್ಥಿರ ಆಸನ ಅಂದ್ರೇನು? ಅಚಲವಾಗಿರ್ಬೇಕು. ಅಚಲ ಅಂತೂ ಆಚೆ ಅಪೇಕ್ಷೆ. ಮತ್ತೊಂದು ಬ್ರಹ್ಮಸೂತ್ರ ಅಚಲ. ಅದು ಡಿಸ್ಟರ್ಬ್ ಆಗ್ಬೋದು. ಈಗ ಓಲಾಡ್ತಿದ್ರೆ ಮನೆ ಫಜೀತಿ ಆಗಿಬಿಡುತ್ತೆ. ಹೀಗಿದ್ರೆ
ಅವ್ರು ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಹೋಗುತ್ತೆ. ಈ ಬ್ಯಾಲೆನ್ಸ್ ಅದೇ ಬ್ಯಾಲೆನ್ಸ್ ಕಷ್ಟ ಆಗಿದೆ. ಅದು ಆಸನ ಸ್ಥಿರವಾದಷ್ಟು ದೇಹ ಸ್ಥಿರ, ದೇಹ ಸ್ಥಿರವಾದಷ್ಟು ಮನಸ್ಸು ಸ್ಥಿರ, ಮನಸ್ಸು ಸ್ಥಿರವಾದಷ್ಟು ಚಿಂತನೆ ಭಾಳ ಸುಲಭ. ಹೌದು ಹೌದು. ಹಂಸ ಅಂದರೆ ದೇವರು, ಶುಚಿಷತ್ ಹಂಸ ನಿಲ್ಲಿಸ್ಬಿಡ್ಬೇಕಾದ್ರೆ. ದೇವ್ರ ಹೆಸರು ಹಂಸ. ಎಲ್ಲಿದ್ದಾರೆ? ದೇವಾಯುದೇವರೊಳಗಿದ್ದಾರೆ. ದೇವರು ವಿಳಾಸ ಪರಮಾತ್ಮ ಹಂಸ, ಶುದ್ಧ ಪರಿಶುದ್ಧ ಸ್ಥಿರ. ಅದಕ್ಕೆ ಪರಿಶುದ್ಧ ಎಲ್ಲಿರ್ತಾರೆ? ಈಗ ಶುದ್ಧರೊಳಗಿರ್ತಾರೆ. ಇವರು ಶುಚಿ, ಅವರು ಪರಮಹಂಸ. ಆ ರೀತಿ ದೇವರಿರೋ ಪ್ರತಿಷ್ಠಾಪ್ಯ ಚೆನ್ನಾಗಿ ಗಟ್ಟಿ ನೋಡ್ಬೇಕಾದ್ರೆ. ಆಸನ ಸರಿ ಇದೆ, ಲೆವೆಲ್ ಗ್ರೌಂಡೇ ಸರಿ ಇಲ್ಲ, ಹೀಗಿರುತ್ತೆ, ಕುಂಟುತ್ತೆ. ಇಲ್ಲ ಆಸನ ಸರಿ ಇಲ್ಲವರು ಕುಂಟುತ್ತೆ, ಗ್ರೌಂಡ್ ಸರಿ ಕುಂಟುತ್ತೆ. ಅದಕ್ಕೆ ಜಾಗ ಸರಿ ನೋಡಿ ಅದು ಸರಿಯಾಗಿ ಆಸನ ಹಾಕ್ಬೋದು. ನಾತ್ಯುಚ್ಛ್ರಿತ, ಭಾಳ ಎತ್ತರ ಇರಬಾರ್ದು. ಯಾರೇ ಬರ್ತಾ ಬಿದ್ದು ಬಿಟ್ಟರೆ ತರಿ ಮಾಡ್ಕೊಬಿಡ್ತಾನೆ. ಅದಕ್ಕೆ ಎಷ್ಟು ಕಾಮನ್ ಸೆನ್ಸ್. ಅದಕ್ಕೆ ಬಿಗಿನರ್ಸ್ಗೆ ಅವೆಲ್ಲ ಬೇಕಾಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಹುಷಾರಾಗಿರ್ಬೇಕು. ಚಿಕ್ಕ ಮಕ್ಕಳನ್ನ ಆಚೆ ತುದಿ ಬೆಳೆಸಿ ಬಿದ್ದು ಬಿಡ್ತು, ಹೊಳ್ಕೊಬಿಟ್ಟು. ದೊಡ್ಡವ್ರು ಬೀಳೋ ಪ್ರಸಂಗ ಬರೋಲ್ಲ. ಚಿಕ್ಕವರಿಗೆ ಅದೆಲ್ಲ ಹೇಳಬೇಕಾಗತ್ತೆ. ಅಥವಾ ಮಧ್ಯಕ್ಕೆ ಮನಸ್ಸಿ ಆ ಕಡೆ ಇಡ್ತಾರೆ, ಮತ್ತೆ ಅಲ್ಲಿ ಉಳ್ಕೊಡೋದ್ರ ಕಷ್ಟ ಅಂತೇಳಿ ಆದಷ್ಟು ವ್ಯವಸ್ಥೆ ಮಾಡ್ತಾರೆ. ಅಷ್ಟಾಗಿ ಬಿಡ್ತಾರೆ ಕೆಲವು ಸಲ. ಅದು ಬೇರೆ. ಕೂರ್ಮಾಸನ ಅಂತ ಹೇಳಿದರೆ ಆ ಕೂಡ ಶೈಲಿ, ಪೂರ್ವ ರೂಪದ ಪರಮಾತ್ಮ ಧರಿಸಿದ್ದಾನೆ ಚಿಂತನೆ. ಪೂರ್ವರೂಪದಾನೆ ಧರಿಸಿರೋದು. ಅವ ಕಚ್ಚಪ ರೂಪದಿಂದ ರಂಡೋದಕದಿ ಒವಿ ಧರಿಸಿ ಕಚ್ಚಪ ರೂಪ, ಅದನ್ನು ಅನುಸಂಧಾನಕ್ಕೆ ತರಲ ಪೂರ್ವ ರೂಪ. ತೈಕ್ ತತ್ರ. ಆಮೇಲೆ ಸ್ಥಿರಂ ಆಸನಂ ಆತ್ಮನಃ ನಾ ಅತ್ಯುತಿ ಉಚ್ಛ್ರಿತ. ಉಚ್ಛ್ರಿತ, ಅತಿ ಉಚ್ಛ್ರಿತ, ನಾ ಅತಿ ಉಚ್ಛ್ರಿತ. ಭಾರಿ ಹತ್ರ ಇರಬಾರ್ದು ಫಸ್ಟ್. ಎರಡು, ನಾ ಅತಿ ನೀಚ, ತುಂಬ ಕೆಳಗಿರಬಾರ್ದು. ಗ್ರೌಂಡ್ ಲೆವೆಲ್ಗೆ ಎದ್ದುಬಿಟ್ರೆ ಆಸನ ಅನಿಸೋದೇ ಇಲ್ಲ. ಸ್ವಲ್ಪ ಡಿಫರೆನ್ಸ್ ಇರಬೇಕು. ಅತಿ ನೀಚ ಆಗಬಾರ್ದು, ಅತಿ ಉಚ್ಛ್ರಿತ ಆಗಬಾರ್ದು. ಚೇಲಾಜನ ಕುಶೋತ್ತರ. ಇವು ಟೇಬಲ್ ಚೇರಲ್ಲಿ ಕೊಡ್ತಾ ಅದು ಹಾಗೆ ಆಪ್ಟಿಮಮ್ ಹೈಟಲ್ಲಿ ಇರಬೇಕು. ಎಲ್ಲರೂ ಈ ಕಾಲು ಇಡಬೇಕು, ಇಲ್ಲ ಕಾಲು ತಾಗ್ತಾ ಇರುತ್ತೆ. ಕೂಡೋದು ಹಾಗೆ ಸೇರ್ಬೇಕು, ಕೂತರು ಅದೇ ರೀತಿ ಆ ರೀತಿ ಮಾಡಿರ್ಬೇಕು. ಯಥಚಿತ್ತೇಂದ್ರಿಯ ಕ್ರಿಯ. ಮತ್ತು ನೋಡಿ, ಎಲ್ಲರಿಗೂ ಕೂಡ ಸ್ಲೀಪರ್ ಬಸ್ನಲ್ಲಿ ಈ ಥರ ಹಿಂದಕ್ಕೆ ಹೋಗುತ್ತಲ್ಲ, ಅದರಲ್ಲೆಲ್ಲ ಮಾಡಿರ್ತಾರೆ. ಡ್ರೈವರ್ಗೆ ಆ ರೀತಿ ಮಾಡಿಬಿಟ್ರೆ, ಪುಷ್ಪಕ್ಕೆಲ್ಲ ಮಾಡಿಬಿಟ್ರೆ ಬಲ್ಲಿದ್ದು ಹೊಡೆದು ಬಿಡ್ತಾರೆ ಅಷ್ಟೇ. ಅವ್ರು ಇವತ್ತು ಟೈಟ ಹೀಗೆ. ಅದಕ್ಕೆ ಹಾಕೋದು ಸ್ಥಿರ ಮಾಸನ ಮಾತ್ರ, ಅಲ್ಲಾಡಬಾರ್ದು. ಅದು ಹಿಂದಕ್ಕಿಂದಕ್ಕೂ ಸ್ವಲ್ಪ ಕೂಡ ಹೋಗಬಾರ್ದು. ಅದು ಎಷ್ಟು ಡಿಫರೆನ್ಸ್ ಇದೆ ಅವನಿಗೆ ಕಂಫರ್ಟ್ ಇಲ್ಲ. ಡ್ರೈವಿಂಗ್ಗೆ ಕಂಫರ್ಟಬಲ್ ಅಲ್ಲ ಕೂಡ. ಈ ರೀತಿ ಮಾಡಿ ಅದೇ ಕಂಫರ್ಟಬಲ್ಲೇ ಹೊರತು ಬೇರೆ ಕಂಫರ್ಟಬಲ್ ಆಗೋದಿಲ್ಲ. ತತ್ರ ಏಕಾಗ್ರಂ ಮನಃ ಕೃತ್ವ. ಈಗ ತತ್ರ ಆ ಆಸನದ ಮೇಲೆ ತತ್ರ ಏಕಾಗ್ರಂ ಮನಃ ಕೃತ್ವ ಮುಂದೆ ಹೇಳ್ತಾರೆ. ಇನ್ನೊಂದು ಸ್ವಾರಸ್ಯ ಇದೆ. ಚೇಲಾಜನ ಕುಶೋತ್ತರಂ. ಚೇಲಾಜನ ಕುಶೋತ್ತರಂ ಅಲ್ಲಿ ಹೇಗಿರ್ಬೇಕು ಆಸನ ಅಂತ ನೋಡಿ, ಮುಂದೆ ಇಲ್ಲೇ ಬರುತ್ತೆ. ಯಥ ಚಿತ್ತ ಇಂದ್ರಿಯ ಕ್ರಿಯ. ಯಥ ಚಿತ್ತ ಕ್ರಿಯ, ಯಥ ಇಂದ್ರಿಯ ಕ್ರಿಯ. ಮನಸ್ಸು ಬೇರೆ ಕಡೆ ಹೋಗಬಾರ್ದು, ಇಂದ್ರಿಯಗಳು ಬೇರೆ ಕಡೆ ಹೋಗಬಾರ್ದು. ಉಪವಿಶ್ಯ ಆಸನೇ ಯುಂಜಾತ್. ಆಸನದಲ್ಲಿ ಕೂತ್ಕೋಬೇಕು. ಆಸನ ಒಮ್ಮೆ ಹೇಳಿದ್ರು ಮತ್ತೊಮ್ಮೆ ಹೇಳ್ತಾರೆ ಆಸನ ಅಂಥೇಳಿ. ಆಸನ ಒಂದ್ಸತಿ ಹೇಳಿ ಆಯ್ತು, ಈಗ ಮತ್ತೆ ಆಸನದಲ್ಲಿ ಕೊಡಬೇಕು ಅಂತ ಹೇಳಿ ನೋಡಿ. ರಿಪಿಟೇಷನ್ ಕಾಣುತ್ತೆ. ರಿಪಿಟೇಷನ್ ಅಲ್ಲ, ಇದು ಕೂಡ ಆಸನ, ಇದು ಕೂಡ ಪಾಶ್ಚರ್ ಇದೆ. ಮತ್ತು ವೀರಾಸನ, ಪದ್ಮಕಾಸನ ಇವೆಲ್ಲ ಅಲ್ಲ ಅದು. ಆಮೇಲೆ ಸ್ವಸ್ತಿಕಾಸನ, ವೀರಾಸನ, ಮೂರಾಸನ ಮಾತ್ರ ಇದಕ್ಕೆ ಬೇಕು ಧ್ಯಾನಕ್ಕೆ. ಇದು ಶೀರ್ಷಾಸನ ಕೂಡ ಧ್ಯಾನ ಮಾಡೋಕ್ಕಾಗತ್ತಾ? ಬೇರೆ ಯಾವ ಆಸನೂ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಆಸನ ತ್ರಯ ಮುದ್ದಿಷ್ಟಂ. ಇಲ್ಲಿ ಹೇಳಬೇಕಾದ್ದೆಲ್ಲ ಆಚಾರ್ಯ ಹೇಳೇ ಇಲ್ಲ. ತಂತ್ರಸಾರದ ಹೇಳಿ ಎಲ್ಲ ಸೇರಿಸ್ಕೋಬೇಕು. ಇಲ್ಲಿ ತಂತ್ರಸಾರ ಇದಿಷ್ಟು ತಂತ್ರಸಾರದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೇರಿಸ್ಕೊಳ್ಳೋದವ್ರು ಅಲ್ಲಿ ಮಿಸ್ ಆಗೋಗ್ಬಿಡುತ್ತೆ. ಆಚಾರ್ಯ ಹೇಳೇ ಇಲ್ಲ, ಅವ್ರ ಮೇಲೆ ಆರೋಪ ಮಾಡಿಬಿಡು. ಅದೇ ಅಲ್ಲ, ಅಲ್ಲಿ ಬ್ರಹ್ಮಸೂತ್ರ ಹೇಳ್ತಾರೆ. ಬ್ರಹ್ಮಸೂತ್ರ ಅಲ್ಲಿ ಹೇಳಬೇಕಾದ್ರೆ ಮೊದಲು ಕೂತ್ಬೇಕಾದ್ರೆ ಒಂದು ಹಾಕಿದರು, ಇನ್ನೊಂದಿದೆ ಅಲ್ಲಿ ಚೇಲಾಜನ ಕುಶೋತ್ತರ. ಮೇಲೆ ಒಂದು ಆಸನ ಜೊತೆ ಮೇಲೆ ಏನು ಹಾಕ್ಕೋಬೇಕು? ವಸ್ತ್ರ. ಅದು ಯಾವ್ದಾರು ಒಂದಿರಬೇಕು, ಕೊನೆ ಪಕ್ಷ ಒಂದಿರಲೇಬೇಕು. ಇದ್ದರೆ ಭಾರಿ ಒಳ್ಳೆಯದು. ಚೇಲ, ಅಜನ, ಕುಶ. ಬಟ್ಟೆ ಅಂದರೆ ಇವೆಲ್ಲ ಕೂತಿರ್ತಾರಲ್ಲ, ಯಾವುದು ಧಾವಡಿ ಬಟ್ಟೆಗಳೆಲ್ಲ ಅಂಥ ಬಟ್ಟೆಗಳು. ಆಮೇಲೆ ಕುಶ ಅಂತ ಹೇಳಿದರೆ ಅಜಿನ, ಕೃಷ್ಣಾಜಿನ. ಕೆಲವು ಕೃಷ್ಣಾಜಿನ ಮಡಿ ಬರಲ್ಲ ಅಂತಾರೆ. ಅಜಿನ ಭಗವಂತನ ಹೇಳ್ಬಿಟ್ಟಿದ್ದಾರೆ. ಅಜಿನ ಬೇರೆ ಎಲ್ಲ ಚರ್ಮ ಮೈಲಿಗೆ, ಇದ್ರ ಚರ್ಮ ಮಾತ್ರ, ಮನುಷ್ಯನ ಚರ್ಮನೂ ಮೈಲಿಗೆ. ಗೊತ್ತಾಯ್ತಾ? ಕೃಷ್ಣಾಜಿ ಅದು ಮಾತ್ರ ಮಡಿ. ಚೈಲ ಅಜನ ಕುಶೋತ್ತರಂ. ಚೈಲ ಅಜಿನ, ಆಮೇಲೆ ಕುಶ ಉತ್ತರಂ. ಕುಶ ಅಂತ ಹೇಳಿದರೆ ದರ್ಭೆ. ಮೂರು. ಅಂದರೆ ಯಾಕೆ ಕ್ರಮ ಹೇಳಿದ್ರು ಗೊತ್ತಾ? ಮೂರು ಹಾಕ್ಕೋಬೇಕಾದ್ರೆ ಮೊದಲು ಬಟ್ಟೆ ಹಾಕಬೇಕು, ಆಮೇಲೆ ಕೃಷ್ಣಾಜನ ಹಾಕಬೇಕು, ಆಮೇಲೆ ದರ್ಭೆ ಹಾಕಬೇಕು. ಅದಕ್ಕೆ ಉತ್ತರಂ ಅಂತ ಒಂದ್ರ ಮೇಲೆ ಒಂದು ಅಂತ ಹೇಳಿದರೆ ಮೊದಲು ಚೈಲ, ಕುಶ,
ಅಜನ ಕುಶ ಈ ಕ್ರಮದಲ್ಲಿ ಹಾಕಬೇಕು. ಒಂದಾದರೂ ಇರಲೇಬೇಕು. 3 ಒಯ್ಲಕ್ಕಾಗದೆ ಹೋದರೆ ಒಂದಾದರೂ ಇರಬೇಕು. ಶೈಲಾಜನ ಕುಶೋತ್ತರಂ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರವಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಶೈಲಾಜನ ಇಷ್ಟು ಬ್ರಹ್ಮಸೂತ್ರಕ್ಕೆ ಬೇಕು. ಅಲ್ಲಿ ಕೋಟ್ ಮಾಡ್ತಾರೆ, ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೆ ಆಚಾರ್ಯರು, ರಾಷ್ಟ್ರದವರು ಹೇಳ್ತಾರೆ. ತತ್ರೈಕಾಗ್ರಂ ಮನಃಕೃತ್ವ ಈಗಾಯ್ತು. ಒಂದು ಆಸನ ಅದು, ಇನ್ನೊಂದು ಆಸನ ಇದು, ಇದರಲ್ಲೇ ಹೀಗೆ ಹಾಗೆ ಕೂತ್ಕೊಂಡ, ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಪಾಶ್ಚರೂ ಸರಿ ಇರಬೇಕು, ಪೀಠರೂ ಸರಿ ಇರಬೇಕು. ತತ್ರ ಏಕಾಗ್ರಂ ಮನಃಕೃತ್ವ ಮನಸ್ಸಾಗಿರಬೇಕು, ಏಕಾಗ್ರವಾಗಿರಬೇಕು. ಏಕಾಗ್ರ ಆದ್ರೇನು? ಏಕೋ ನೈಕಃ ಸವಃ ಕಕ್ಕಿಪ್, ಏಕ ದೇವರ ಕಡೆಗೇನೆ ಇರಬೇಕು ಅಂತ. ಎಲ್ಲೋ ದೇವಕಾಗ್ರಿಗೆ ಹೋಯ್ತು. ಮತ್ತೆ ಕೆಟ್ಟದನ್ನು ಏಕಾಗ್ರವಾಗಿ ನೋಡ್ತಿದ್ರೆ ಒಂದು ಧ್ಯಾನ ಆಗಲೇ ಇಲ್ಲ. ಮತ್ತೆ ಏಕ ಅಂದರೆ ಅದು ಎಲ್ಲರರ್ಥ. ಒಂದು ಒಬ್ಬನೇ ಇರಬೇಕು, ಒಂದು ಕಡೆ ನೋಡಬೇಕು, ಅದು ಒಂದು ಬತ್ತು ದೇವರಾಗಿರ್ಬೇಕು, ಬೇರೆ ಕಡೆ ಆಗಬಾರ್ದು. ದರ್ಬೆ ತುಂಬ ಮಡಿ. ದರ್ಬೆ ಎಂಬುದು ಕುಶ, ಮಾಡಿ ಪವಿತ್ರ. ಅದರಿಂದ ಪೂರ್ತಿ ಅದಕ್ಕೆ ಏನು ಮಾಡ್ತಾರೆ, ಒಂದು ಎರಡಾರು ಹಾಕೋತಾರೆ ಕೊನೆ ಪಕ್ಷ. ಪೂರ್ತಿ ಇಲ್ಲದೆ ಹೋದರೆ ಒಂದು ಚೂರಾರು ದರ್ಬೆ ಹಾಕೋತಾರೆ. ತುಂಬ ಜನ ಕೂತ ಎಲ್ರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಚೂರು ಹಾಕ್ಕೊಂಡ್ರೆ ಆಯ್ತು, ಸರಿ ಇರಬೇಕು, ದರ್ಬೆ ಇರಬೇಕು ಅವಾಗ. ತತ್ರೈಕಾಗ್ರಂ ಮನಃಕೃತ್ವ ಯಥಚಿತ್ತ ಇಂದ್ರಿಯ ಕ್ರಿಯ ಯಥಚಿತ್ತ ಮತ್ತೆ ನೋಡಿ, ಹಿಂದೆ ಸ್ಥಿರಮಾಸನಮಾತ್ಮನ ಅಂತ ಹೇಳಿದರು. ಅದು ಹಿಂದೆ ಏನು ಹೇಳಿದ್ರು ನೋಡಿ, ಅಲ್ಲಿದೆ ಸತತ ಯಥಚಿತ್ತಾತ್ಮ ಅಂತ ಹೇಳಿದ್ರು. ಮತ್ತೆ ಹೇಳ್ತಾರೆ ಈಗ ಇಲ್ಲಿ ಯಥಚಿತ್ತಾತ್ಮ ಅಂಬದು ಮತ್ತೆ ಮತ್ತೆ ರಿಪೀಟೆಡ್ಲಿ ಹೇಳ್ತಾರೆ. ಯಥಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯ ಆಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ. ಯೋಗವನ್ನು ಶುರು ಮಾಡಬೇಕು. ಅದು ಆತ್ಮವಿಶುದ್ಧಿ. ಆತ್ಮ ಅಂದರೆ ಮನಸ್ಸು, ಅಂತಃಕರಣ ಶುದ್ಧಿ ಫಸ್ಟು, ಆಮೇಲೆ ಸ್ವರೂಪ ಶುದ್ಧಿ ಆಗ್ಲಿಕ್ಕೋಸ್ಕರ ಉಳಿದ ದೇಹಗಳಿಂದ ಡೀಲಿಂಗಾಗಿ ಹೋಗಬೇಕು. ಕೊನೆಗೆ ಫೈನಲ್ ಆತ್ಮನ ದೇವರು ಶುದ್ಧವಾಗೋದು ಅಂದರೆ ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ವಿಶೇಷವಾಗಿ ಶುದ್ಧಿ ಕೊಡೋದು ಪ್ರಾರ್ಥನೆ ಮಾಡೋದು ಸ್ಟೇಲ್ ಕೊಡಬೇಕು. ಶುದ್ಧಿ ಎಲ್ಲ ಇಷ್ಟು ಮಾಡಿದ್ರೆ ಮೆಕ್ಯಾನಿಕಲ್ ಅಷ್ಟೇ ಇದೆ. ದೇವರು ಕೊಟ್ಟಾಗ ಅದು ಸಾರ್ಥಕ. ಅದಕ್ಕೋಸ್ಕರ ಅನುಸಂಧಾನ ಇಟ್ಕೊಂಡು ಕೊಡಬೇಕು. ಯೋಗಂ ಆತ್ಮವಿಶುದ್ಧೈ, ಆ ಯೋಗವನ್ನು ಶುರು ಮಾಡಬೇಕು. ಯೋಗಂ ಸಮಾಧಿ ಯೋಗಂ ಯುಂಜಾ, ಹಾಗೆ ಕಣ್ಮುಚ್ಚಿಕೊಂಡು ಕೂತ್ಕೊಂಡ್ಬಿಟ್ಟು ಯಾವ ಇದು ಆಗೋದಿಲ್ಲ. ಅದು ಪೂರ್ತಿ ಮುಚ್ಚಿಕೊಳ್ಳೋದ್ರೆ ನ್ಯಾಸಾಗ್ರ ಅಥವಾ ಭ್ರುವೋರ್ ಮಧ್ಯೆ ಎಲ್ಲ ಕಡೆ ಮಾತ್ರ ಗಮನ ಇರಬೇಕು. ಆತ್ಮನ ಮನಸ ಆತ್ಮನಿ ದೇಹೆ, ಎಷ್ಟು ಪದ ಇದೆ ನೋಡಿ ಅಲ್ಲಿ ಹೇಳಬೇಕಾದ್ರೆ. ಮನಃಕೃತ್ವ ಯೋಗಂ ಸಮಾಧಿ ಯೋಗಂ ಯುಂಜಾತ್ ಸಮಂ ಕಾಯ ಶಿರೋಗ್ರೀವಂ ಮತ್ತೆ ಹೇಳಿದ್ರು. ಸಮಂ ಕಾಯ ಶಿರೋಗ್ರೀವಂ, ದೇಹ ಶಿರಸ್ಸು ತಲೆ ಮೂರು ಒಂದೇ ಸ್ಟ್ರೇಟ್ ಲೈನಲ್ಲಿ ಬರಬೇಕು. ಸುಷುಮ್ನ ಅದು ಸ್ವಲ್ಪ ಇದಾದರೂ ಅದು ಧ್ಯಾನಕ್ಕೆ ಪಡೋಕ್ಕಾಗಲ್ಲ, ಏಕಾಗ್ರತೆ ಬರೋದಿಲ್ಲ. ಕೂಡ ಸ್ಟೈಲ್ ಆಗಿರ್ಬೇಕು. ಈ ಆಧುನಿಕರು ಕೂಡೋದ್ರಲ್ಲಿ ಚೇಂಜ್ ಮಾಡಿಬಿಟ್ರು. ಟೇಬಲ್ ಚೇರ್ ಶುರುವಾದ್ಮೇಲೆ ಏನಾಯ್ತು, ಅಲ್ಲಿಗೆ ಊಟಕ್ಕೆ ಕೊಡ್ಬೇಕಾದ್ರೂ ಕೊಡೋಲ್ಲ. ಎಷ್ಟು ತಪ್ಪಾಯ್ತು. ಅದರಿಂದ ಹೇಳ್ತಾರೆ ಆ ರೀತಿ ಕೂಡದೆ ಹೋದರೆ ಸರಿಯಾಗಿ ನುಗ್ಲಕ್ಕೆ ಬರೋದಿಲ್ಲ. ಕೋಲನ್ ಕ್ಯಾನ್ಸರ್ ಬರೋದೆಲ್ಲ ಅದಕ್ಕೋಸ್ಕರ. ರಾಂಗ್ ಪಾಸ್ಚರಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಜಾಸ್ತಿ ಆದಾಗ ಅದು ಈ ರೋಗಕ್ಕೆ ಕಾರಣ ಆಗಿದೆ ನಿಧಾನವಾಗಿ. ಅದಕ್ಕೆ ಕೂಡೋದ್ರಲ್ಲಿ ಇದರಲ್ಲಿ ತುಂಬ ಹರ್ನಿಯಾ ರೋಗ ಇದೆ. ಹರ್ನಿಯಾ ರೋಗ ಬರೋ ಯಾರು ಕೆಳಗೆ ಕೊಡೋದಿಲ್ಲ ಅವ್ರಿಗೆ ಬೇಗ ಬರುತ್ತೆ. ಹರ್ನಿಯಾ ರೋಗ ಬರಬೇಕಾದ್ರೆ ಕೆಳಗೆ ಯಾರು ಈ ರೀತಿ ಕೊಡ್ತಾರೆ ಅವ್ರಿಗೆ ಬರೋ ಚಾನ್ಸಸ್ ಇಲ್ಲ, ಭಾರಿ ಕಡಿಮೆ. ಇವ್ರಿಗೆ ತೀರಾ ಕಾಮನ್. ಫಾರಿನಲ್ಲೆಲ್ಲ ಹರ್ನಿಯಾ ತೀರಾ ಕಾಮನ್ ಡಿಸೀಸ್ ಗೊತ್ತಾಯ್ತಾ. ಯಾಕಂದರೆ ಇವ್ರು ಕೂಡೋ ಸ್ಟೈಲ್ ಇದು, ಅದು ನೋಡಿ ಕಲ್ತ್ಕೊಂಡು ಇವರು ಶುರು ಮಾಡ್ಕೊಂಬಿಟ್ಟು ಅವ್ರು ಮಾಡಿದ್ರೆ ಮಾಡೋಕ್ಕೆ ಯಾವ ಆಚಾರ ಇದು ಅಂತ. ಅಲ್ಲಿ ವಾತಾವರಣ ಬೇರೆ, ನೆಲ ಮೇಲೆ ಕೊಡ್ಲಕ್ಕೆ ಬರೋ ನೂರ ಸಮಸ್ಯೆಗಳಿದೆ ಅವರಿಗೆ. ಇವ್ರಿಗೆ ಸಮಸ್ಯೆ ತಡ್ಕೊತಿದ್ದಾರೆ. ಅವ್ರ ಸಮಸ್ಯೆ ಹೋಗಲಿ ಅಂತ ಅವ್ರು ಹಾಕ್ಕೊಂಡ್ರೆ ಸಮಸ್ಯೆ ಬರಲಿ ಅಂತ ಇವ್ರು ಹಾಕೋದು. ಅಲ್ಲಿ ಚಮಚೆ ಉಪಯೋಗಿಸ್ತಾರೆ. ಯಾತಕ್ಕೆಂದ್ರೆ ಅವ್ರ ಕೈಲಿ ಇದ್ದಾಗ ಗ್ಲೌಸ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅದು ಕಲ್ಸ್ಕೊಂಡ್ರೆ ಹೊತ್ತಿ ಹೋಗ್ಬಿಡುತ್ತೆ. ಇವು ಸುಳ್ಳು ಗ್ಲೌಸ್ ಹಾಕೋದು, ಚಮಚೆ ಸುಳ್ಳು ಚಮಚೆ ಹಾಕೋದು. ಚಮಚೆ ಅದಕ್ಕೆ ಬೇಕು ಇವರಿಗೆ, ಅದು ಅನಿವಾರ್ಯ. ಅದು ಚಮಚೆ ಅವರಿಗೆ ನೆಸ್ಸಿಟಿ ಇದೆ, ನೆಸ್ಸಿಟಿ ಇಲ್ಲ ಇದೆ. ಅದು ಕಾಪಿ ಹೀಗೆಲ್ಲ ಕಾಪಿ ಮಾಡಬಾರ್ದು, ಒಳ್ಳೆಯದನ್ನು ಕಾಪಿ ಮಾಡಬೇಕು. ಅವರಲ್ಲಿ ಕ್ವಾಲಿಟಿ ದೃಷ್ಟಿಯಿಂದ ಬೇರೆದ್ರಲ್ಲಿ ಕ್ವಾಲಿಟಿ ಸೂಪರ್ ನೋಡ್ತಾರಂತ. ಅಂಗಡಿಗಳಿಗೆ ಹೋಗಿಬಿಟ್ರೆ ನೀವು ಮತ್ತೆ ಮಾಡಿದರೆ ಸ್ವಲ್ಪ ಏನು ಡಿಫೆಕ್ಟ್ ಇದ್ದರೆ ಅದನ್ನು ತೊಗೊಂಡು ಸಾರಿ ಹೇಳಿ ಕಾಂಪನ್ಸೇಷನ್ ಅಷ್ಟರ ಮಟ್ಟಿಗೆ ಜವಾಬ್ದಾರಿ ತೊಗೋತಾರಂತ. ಗೊತ್ತಾಯ್ತಾ. ಇಲ್ಲೇನು ಕೇಳಿದ್ರೆ ತಿರುವ ಹೊಡೆದ ಬಿಡ್ತಾರೆ ಅಷ್ಟೊಂದು ಅಂಥ ಸ್ಥಿತಿ. ಅದನ್ನೆಲ್ಲ ಕಲೀಲಿ ಇವ್ರು ಹೋಗಿಬಿಟ್ಟು ಅದ್ಯಾವುದು ಬರೀ ಇದನ್ನ ಮಾತ್ರ ಕಲ್ತ್ಕೋಗೋದಿತ್ತು ಅಷ್ಟೇ ಹೊರತು ಅದು ಬಿಟ್ಟುಬಿಟ್ಟು ಅದ್ರ ಆ ಕ್ವಾಲಿಟಿ ಕಲಿಬೇಕಾದ್ರೆ. ಇದು ಮೊನ್ನೆ ಒಂದು ಪೇಪರಲ್ಲಿ ಭಾಳ ಚೆನ್ನಾಗಿ ಹಾಕಿದ್ದಾನೆ. ಜರ್ಮನಿಯಲ್ಲಿ 2 ಪ್ಲೇನ್ ಡ್ಯಾಶ್ ಹೊಡೋದು, ಯಾವುದು ಇತ್ತೀಚೆಗೆ ಅಂತ ಯಾವಾಗಲೂ 2 ಡ್ಯಾಶ್ ಹೊಡೋದು ಫೈರ್ ಹತ್ಬಿಡೋದು. ಗೊತ್ತಾಯ್ತಾ. ಹಾಗೆ ಇಳಿಬೇಕೆಲ್ಲರೂ, ಬೇರೆ ದಾರಿ ಇಲ್ಲೇ ಇಲ್ಲ. ಆಗ ಇಳೀರಿ ಅಂತ ಹೇಳ್ತಾರೆ. ಎಲ್ಲ ಇಳೀರಿ ಅಂತ ಹೇಳಿದ ತಕ್ಷಣ ನಾವು ನುಗ್ಗಿ ಎಷ್ಟೊಂದು ಅಲ್ಲೇ ಬಿದ್ದು ಸಾಯ್ತಿದ್ರು. ನಿಜ ಒಬ್ಬೊಬ್ಬರೇ ಹೇಳಿದಾರಂತ. ಗೊತ್ತಾಯ್ತು. ಅದರಲ್ಲಿ ಫೇಸ್ ಆಗಿ ಯಾರೋ ಲಗೇಜ್ ತೊಗೋಬೇಡಿ, ಟೈಮ್ ಇಲ್ಲ. ಲಗೇಜ್ ಯಾರು ತೋಟ ತಗೋದು ಇನ್ನೊಬ್ರು ಹೋಗ್ಬಿಡ್ತಾರೆ. ಬರೀ ಕೈಲಿ ಹಿಡಿಬೇಕು. ಒಬ್ಬನ ಲಗೇಜ್ ತೊಗೊಳ್ಳಿಂತ ಒಬ್ಬನ ಅವಸರ ಪಟ್ಟಿಲ್ಲ, ಫಾಸ್ಟಾಗಿ ಇಳಿದ್ಬಿಟ್ಟಿದ್ದಾರೆ. ಅಕಸ್ಮಾತ್ ಗೊತ್ತಿರಿ ಯಾವ ಎಷ್ಟಾದ್ರೂ ಹೋಗೇ ಬಿಡ್ತಿದ್ರು.
ಇದಾದರೆ ಅಂಥ ಹೊತ್ತಲ್ಲೂ ಕೂಡ ಅವ್ರು ಮೇಂಟೈನ್ ಮಾಡಿ ಇದನ್ನೆಲ್ಲ ಕಲ್ತ್ಕೊಂಡು ಎಷ್ಟು ಉಪಯೋಗ ಆಗುತ್ತೆ. ಅದನ್ನ ಕಲ್ತ್ಕೊಂಡು ಬರೀ ಮಂತ್ರಾಕ್ಷತೆಗೆ ಹೋಗಿ ಬಿಡಿಸ್ಬಿಡ್ತಾರೆ ಅಕ್ಷರ. ಮತ್ತು ಇವ್ರಿಗೆ ಮತ್ತೆ ಸಿಕ್ತಾ ಬಿಡುತ್ತೋ ಅವ್ರು ಬಿದ್ದಿದ್ದು ಗ್ಯಾರಂಟಿ ಅಷ್ಟೇ. ಎಷ್ಟು ಮೂರ್ಖತರ ಅಂದರೆ ಇದು ನಮ್ಮಲ್ಲಿ ಅಲ್ಲಿ ಶಿಸ್ತಿನ ಹೆಸರು ಕೂಡ ಇರೋದಿಲ್ಲ. ಎಲ್ಲಿ ಹೋದ್ರೂ ಹೊಡೆದಾಡು ದಬ್ಬು ಒಂದು ದಬ್ಬದೆ ಕೈ ತೊಳ್ಕೊಂಡು ಬಿಡಿಸ್ಬಿಡ್ತಾರೆ. ಕೈ ತೊಳ್ಕೊಂಡು ಹೋಗ್ತಾರಲ್ಲ ಎಲ್ಲ ಮಧ್ಯ ಮಾಡಿಬಿಟ್ಟಿರ್ತಾರೆ. ವಯಸ್ಸಾದವ್ರು ಇರ್ತಾರೆ ಪಾಪ, ಇವ್ರು ಅರ್ಜೆಂಟ್ ಬೇರೆ ದಬ್ಕೊಂಡು ಹೋಗ್ತಾರೆ, ಮುಂದಕ್ಕೆ ಬಿದ್ದು ಬಿಡ್ತಾರೆ. ಎಷ್ಟು ಡೇಂಜರ್, ಎಷ್ಟು ಕೊಳಕು. ಇದು ಒಂದಲ್ಲ ಎರಡ. ಇದನ್ನೆಲ್ಲ ಕಲಿಯದೆ ಹೋದರೆ ಮುಂದಿನ ಸ್ಟೇಜ್ ಬರೋದೇ. ಇಲ್ಲೇ ಹೋಪ್ಲೆಸ್ ಇದ್ದರೆ ಮುಂದೆ ಧ್ಯಾನ ಮಾಡ್ತಾರೆ ಇವರು. ಅದಾಗಬಾರ್ದು. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲ. ಬೇರೆ ಯೋಗಾಸನ ಹೇಳಲಿಲ್ಲ, ಧ್ಯಾನಕ್ಕೆ ಇದು ಒಂದೇ ಯೋಗಾಸನ ಹೊರತು ಬೇರೆ ಯಾವ ಯೋಗಾಸನ ಕೂಡ ಯೋಗಕ್ಕೆ ಉಪಯೋಗ ಬರೋದಿಲ್ಲ, ಧ್ಯಾನಕ್ಕೆ ಉಪಯೋಗ ಬರೋದಿಲ್ಲ. ಧಾರಯನ್ ಇದರಿಂದ ಎಲ್ಲ ಆಸನದ ರಾಜ ಇವು. ಎಲ್ಲ ಆಸನದ್ದು ಕಾಂಪನ್ಸೇಟ್ ಮಾಡಿಬಿಡೋದು. ಅಷ್ಟೊತ್ತು ಬರೀ ಧ್ಯಾನಕ್ಕೆ ಕೊಡ್ಲಿಕ್ಕೆ ಯಾಕೆ ಹೇಳಿದರು ಅಂದರೆ ಬೆಳಿಗ್ಗೆ ದೇವ್ರ ಎಲ್ಲ ಆನೆಗೂ ಕೊಡ್ತಾನಲ್ಲ, ಎಲ್ಲ ಆಸನ ಕವರ್ ಆಗಿಬಿಡುತ್ತೆ. ಬೇರೆ ಆಸನಗಳು ಬೇಕಾಗಲ್ಲ. ಯಾವ ಆಸನ ಶಾಸ್ತ್ರ ಹೇಳಲಿಲ್ಲ, ಇದಿಷ್ಟೇ ಹೇಳಿ. ಇದನ್ನು ಮಾಡೋದಿಲ್ಲ, ಅದು ಎಲ್ಲ ಆಸನ ಹೇಳಬೇಕಾಯ್ತು. ಆಲ್ ಇನ್ ಒನ್ ಏನು ಕೊಡ್ತಾನೆ, ಆಲ್ ಇನ್ ಒನ್ ಆಸನಗಳು ಮೂರು ಕೂಡ. ಸಮಂ ಕಾಯ ಶಿರೋಗ್ರೀವು ಎಲ್ಲ ಮಾಡಿದ್ದು ಒಂದು ಮಾಡದೆ ಹೋಗಿಬಿಟ್ರೆ ಅಲ್ಲಿ ನಿಲ್ಲಾಗಿಬಿಡುತ್ತದೆ. ಯಾವ ಹೆಬಿಟ್ ಕ್ರಿಯೇಟ್ ಆಗೋದಿಲ್ಲ ಅಂದ್ರೆ. ಧಾರಯನ್ ಅಚಲಂ ಸ್ಥಿರ, ಅಲ್ಲಿ ಅಲಗಾಡಬಾರ್ದು. ಆಮೇಲೆ ಸ್ಥಿರವಾಗಿ ಕೊಡಬೇಕು. ಸಂಪ್ರೇಕ್ಷ ನಾಸಿಕ ಅದು ಕೂಡ ಬರುತ್ತೆ. ಸ್ಥಾ ಅಂದರೆ ಸದಾ ತಿಷ್ಠತಿ ಇತಿ ಸ್ಥಃ ದೇವರು. ಸ್ಥಿ ಅಂದರೆ ತೃತೀಯೋ ಅತಿಶಯ. ಅಂದರೆ ರಮತೆ, ದೇವರಲ್ಲಿ ಮನಸ್ಸಾಕಿರಬೇಕು ಅಂತ ಅರ್ಥ. ಸ್ಥಿರೇ ವಿಷ್ಣು ರಮತೆ, ದೇವರಲ್ಲಿ ಸದಾ ಮನಸ್ಸಾಕಿದ್ರೆ ಅದೆಲ್ಲ ಸಾಧ್ಯ ಆಗುತ್ತೆ. ದಾರಿ ಯಾವಾಗಲೂ ನೋಡ್ತಿರ್ಬೇಕು. ಡ್ರೈವರ್ ಗೊತ್ತಲ್ಲ, ಎಷ್ಟೊತ್ತು ಹೇಳ್ತೀರಿ ನೋಡಬೇಕು ಅಂದರೆ ನೋಡ್ತಿರೋ ಬೇರೆ ದಾರಿನೇ ಇಲ್ಲ. ಇಲ್ಲ ನೋಡ್ದೆ ಹೋದ್ರೆ ನಿಲ್ಲಿಸ್ಬಿಡ್ಬೇಕು, ಬಂದು ಡ್ರೈವ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಂಪ್ರೇಕ್ಷ ನೋಡಿ, ಅಷ್ಟು ಸಂಪ್ರೇಕ್ಷ ನೋಡು. ಸಮ್ ಅಂದರೆ ಆಕಾಯ ಪ್ರವಿ ಸಂಭೂಮ, ನಾರಾಯಣ ನೋಡಿ ಗಮನ ಆ ಕಡೆ ಇರ್ಬೇಕು. ಮತ್ತೆ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ನೋಡಿ. ಹಿಂದೆ ಹೇಳ್ಬೇಕಾದ್ರೆ ಭ್ರುವೋರ್ ಮಧ್ಯೆ ಅಂತ ಹೇಳಿದರು, ನಾಸಿಕಾಗ್ರಂ ಅಂತ ಇಲ್ಲಿ ಹೇಳ್ತಾರೆ. ಸೊ ಎರಡು ಸಮ್ಮತ. ಆಚಾರ್ಯ ಒಟ್ಟಿಗೆ ಅಲ್ಲಿ ಬರೆದ್ವಿ, ಅಲ್ಲೇ ನೋಟ್ ಬರೆದ್ಬಿಟ್ರು. ಎರಡು ಚಾಯ್ಸು ನಿಮಗಿದೆ, ಐದರ್ ದಿ ಹಿಯರ್ ಆರ್ ದಿಸ್ ವೇ. ಎರಡು ಬೇರೆ ಇಲ್ಲ, ಎರಡರಲ್ಲಿ ಮಾತ್ರ ಒಂದಾಗ್ಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕ, ಆ ಕಡೆ ಈ ಕಡೆ ನೋಡಬಾರ್ದು. ಇನ್ನೂ ಇದೆ ಇಂಥಲ್ಲಿ ಕೂಡ್ಬೇಕಾದ್ರೆ ಏನೋ ಪ್ರಾಣಿ ಬಂತೋ ಏನೋ ಬಂತ ಟೆನ್ಷನ್ ಇರಬಾರ್ದು. ಆ ಥರ ಅಂಥ ಜಾಗದಲ್ಲಿ ಸೇಫ್ ಜಾಗ ಆರಿಸ್ಕೊಂಡಿರ್ಬೇಕು. ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ. ಪ್ರಶಾಂತಾತ್ಮ ಮನಸ್ಸು ಪ್ರಸನ್ನತೆ ಇರಬೇಕು, ಎಲ್ಲರೂ ಧ್ಯಾನ ಮಾಡೋದು ಸಾಧ್ಯನೇ ಇಲ್ಲ. ವಿಗತಭೀಹಿ ಭಯ ಇರಬಾರ್ದು. ಬ್ರಹ್ಮಚಾರಿ ವ್ರತೆ ಸ್ಥಿತ, ಬ್ರಹ್ಮಚಾರಿ ವ್ರತದಲ್ಲಿರಬೇಕು. ಅಂದರೆ ದೇವ್ರ ಕಡೆ ಹಾಕಬೇಕು. ಬ್ರಹ್ಮಚಾರಿ ವ್ರತ ಎರಡು, ದೈಹಿಕ ಒಂದು, ಮಾನಸಿಕ ಒಂದು. ಮನಾದಿ ಆಚಾರ್ಯ ಬರದಾಗಿದೆ ಅದನ್ನು ಕೂಡ. ಮನಾದಿ ಇಂದ್ರಿಯಾಣ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯ, ಎಲ್ಲ ದೇವ್ರ ಕಡೆ ಒಂದು ಕಡೆ ಯುನೈಟ್ ಆಗಿಬಿಡ್ಬೇಕು. ಆ ದಿಶಶ್ಚ ಅನವಲೋಕ ನಾಸಿಕಾಗ್ರಂ ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ. ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಮನಸ್ಸನ್ನು ಮತ್ತೆ ಮತ್ತೆ ಅದು ಯಾವಾಗಲೂ ದಾರಿ ತಪ್ಪಿಸ್ತಾನೆ ಇರುತ್ತದೆ, ಗಟ್ಟಿ ಮಾಡ್ಕೋಬೇಕು. ಮಚ್ಚಿತ್ತ ದೇವ್ರ ಕಡೆ ಮನಸ್ಸಾಗ್ತಾ ಮಾತ್ರ ಬೇರೆ ಕಡೆ ಬರೋದಿಲ್ಲ. ಅದು ಸುಮಾರು ಮನಸ್ಸು ಎಲ್ಲೆಲ್ಲ ಓಡಾಡ್ತಿರ್ತದೆ. ಅದರಲ್ಲಿ ಸ್ಪೆಷಲ್ ಒಂದು ಕಂಡ್ರೆ ಆ ಕಡೆ ಹೋಗುತ್ತೆ ತಕ್ಷಣ, ಅಲ್ಲಿ ಏಕಾಗ್ರತೆ ಬರುತ್ತೆ. ಇನ್ನು ಅದ್ರಲ್ಲಿ ಮತ್ತೆ ಶುರು ಮಾಡ್ತಾರೆ. ಮನುಷ್ಯನ ಪದ್ಧತಿ ಗೊತ್ತಾಯ್ತಾ. ಆದ್ದರಿಂದನೇ ದೇವರ ಚಿತ್ರವನ್ನು ಅನೇಕ ರೂಪ ಯಾತಕ್ಕೆ ಇಟ್ಟಿದ್ದಾರೆ ದೇವರು ಅಂದರೆ, ಯಾವ ರೂಪ ಚಿಂತನೆ ಮಾಡಿದ್ರೆ ಆ ಕಡೆ ತಕ್ಷಣ ಹೋಗ್ಬಿಡೋದು. ಎಲ್ಲವೂ ಯುನಿಕ್ ಆದ್ದರಿಂದ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ದೇವ್ರನ್ನ ಆ್ಯಕ್ಚುಲಿ ದೇವ್ರನ್ನ ನೋಡಿದ್ರೆ ಬೇರೆ ಕಡೆ ನೋಡೋದು ಭಾರಿ ಕಷ್ಟ. ಯಾತಕ್ಕೆ? ತುಂಬ ದೊಡ್ಡ ವಸ್ತು ನೋಡಿದ ಮೇಲೆ ಚಿಕ್ಕ ವಸ್ತು ನೋಡ್ಬೇಕು ಅನ್ಸೋದಿಲ್ಲ. ಇವತ್ತು ಹಿಮಾಲಯ ಎತ್ತಿದವ್ರು ಯಾವ ಬೆಟ್ಟಕ್ಕೆ ಕರೆದೋ ಚಿಕ್ಕದಾಗಿ ಕಾಣಿಸುತ್ತೆ. ಆದ್ದರಿಂದ ದೇವರು ಅಲ್ಟಿಮೇಟ್ ಆದ್ದರಿಂದ ದೇವ್ರ ಬಗ್ಗೆ ಕೇಳಿದರೆ ಬೇರೆ ಕೇಳಬೇಕು ಅನ್ಸೋದಿಲ್ಲ, ದೇವರು ನೋಡಿದರೆ ಬೇರೆ ನೋಡಬೇಕು ಅನ್ಸೋದಿಲ್ಲ. ಇದು ಮನಸ್ಸಿಗೆ ಕೆಪಾಸಿಟಿ ಇದೆ. ಪ್ರಶಾಂತಾತ್ಮ ವಿಗತಭೀಹಿ, ಅದಕ್ಕೆ ದೇವರು ಬೇಡ ಅಂತ ಒಂದ್ಸಲ ದೇವ್ರ ಬಗ್ಗೆ ಕೇಳಬೇಕು. ಬೇಡ ಅಂತ ಹೇಳಬೇಕಾದ್ರೂ ಕೂಡ ರುಚಿ ನೋಡಿ ಬೇಡ ಅಂತ ಹೇಳಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ಯಾರು ಬಿಡೋದೇ ಇಲ್ಲ. ಇವ್ರು ಅಪ್ಪಿತಪ್ಪಿನ ನೋಡೋಕೆ ಹೋಗೋದಿಲ್ಲ. ಯಾರೋ ಒಂದು ಸರ್ತಿ ತಮಾಷೆಯಾಗಿತ್ತು. ಒಳ್ಳೆಯವರು, ನಮ್ಮವರು ಭಾರಿ ಒಳ್ಳೆಯವರು. ರಿಪೋರ್ಟ್ ಉಪನ್ಯಾಸಕ್ಕೆ ಬಂದು ಬಸ್ಸಲ್ಲಿ ಬರೀತಾ ಇದ್ರು. ಆಮೇಲೆ ರೆಗ್ಯುಲರಾಗಿ ಬರ್ತಿರ್ಲಿಲ್ಲ ಸ್ವಲ್ಪ ದಿವಸ ಆದ್ಮೇಲೆ. ಯಾಕೆಂದರೆ ನಾವು ಪೂರ್ತಿ ಕಡೆ ಬಂದುಬಿಟ್ರೆ ಕಷ್ಟ, ಆಮೇಲೆ ಮನಸ್ಸು ಬಿಟ್ಬಿಟ್ರೆ ಕೆಲಸನೇ ಬಿಟ್ಬಿಡ್ತೀರಿ, ಹಾಗಾಗಿಬಿಡಬಾರ್ದು ಅಂತೇಳಿ. ಇದು ಅಂದರೆ ಅವರಿಗೆ ಭಯ. ಅವ್ರಿಗೆ ಎಳೀತೆ ಅಂತ ಗೊತ್ತು, ಮನಸ್ಸು ಎಳೀತೆ ಅಂತ ಗೊತ್ತು. ಕೆಲವು ಬಿಟ್ಟವರು ಇದ್ದಾರೆ, ಬೇಕಾದ್ರೆ ಬಿಟ್ಟವರು ಇದ್ದಾರೆ. ಆದರೆ ಬೆಳೆದೋದು ಮೈನಸ್ ಪಾಯಿಂಟ್ ಅಲ್ಲ, ಬಟ್ ಪಾಸಿಟಿವ್ ಆಗಿಬಿಟ್ರೆ ಒಳ್ಳೇದು. ಏನೋ ಒಂಥರ ಇದಾಗಿ ಬಿಟ್ಬಿಟ್ಬಿಟ್ರೆ ಬೇಜಾರು ಬಂದುಬಿಟ್ಬಿಟ್ರೆ ಪದೀತಿ ಆಗುತ್ತೆ. ಅದಾಗಬಾರ್ದು. ಅದಕ್ಕೆ ಅದು ಕಷ್ಟ ಅಂಥೇಳಿ ನಾನು ರೆಗ್ಯುಲರ್ ಬರೋದಿಲ್ಲ ಅಂತ ಆ ಥರ ಒಂದು ವಾದ. ಇದು ವಿಚಿತ್ರ. ಅದು ಅಂದರೆ ಅದು ಒಂದು ಗೊತ್ತಾಗಿದೆ ಅವರಿಗೆ, ಅಟ್ರಾಕ್ಟ್ ಮಾಡೇ ಮಾಡುತ್ತೆ ಅಂತ ಗೊತ್ತಾಗಿದೆ.
ಬ್ರಹ್ಮಚಾರಿ ವ್ರತೆ ಸ್ಥಿತ. ಇದು ವ್ರತ ಅಂತ ಬ್ರಹ್ಮಚಾರ್ಯ ವ್ರತ, ಬ್ರಹ್ಮಚಾರಿಯಾಗಿ ಇರಬೇಕು ಅಂತ ಹೇಳಿಲ್ಲ, ವ್ರತದಲ್ಲಿ ಇರಬೇಕು ಅಂತ ಹೇಳಿ. ಹೋಗಲೇಬಾರದು. ಏಕಾಸಿ ಇರು ತಗೊಳ್ಳೇಬಾರದು. ಏನು ತೊಗೋಬೇಕು ಅನ್ನೋ ಕಾನ್ಸೆಪ್ಟೇ ತಂದ್ಕೋಬಾರದು. ತಂದ್ಕೊಟ್ಟ ತಕ್ಷಣ ವ್ರತ ಹೋಗ್ಬಿಡು. ಮನಸ್ಸಲ್ಲಿ ಅಂದ್ಕೊಂಡ್ರೆ ವ್ರತ ಹೋಯ್ತು. ಏಕಾಸಿ ದಿವಸ ಯಾರೋ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡು ವಾಸನೆ ನೋಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ವಾಸನೆ ಗ್ರಹಣ ಭಕ್ಷ ತಿಂದಾಗ ಲೆಕ್ಕ ಆಗಿ ಇವ್ರು ಜನ ಅಷ್ಟಾರು ಬೇಡ ಅಂತ ಹೋಗ್ತಾ ಇರೋರು, ವಾಸನೆ ಯಾರು ಬೇಡ ಕೊನೆ ಪಕ್ಷ ಯಾಕೆ ತಿಂತಾರೆ ನೋಡೋಣ ಅಂತ ಹೋಗ್ತಾರೆ. ಅದು ದಿಶಿದ್ದಾರೆ ತಿಂದಾಗ ಲೆಕ್ಕದಲ್ಲಿ ಶಾಂತಿ. ಇವತ್ತು ಎಷ್ಟೋ ಸರ್ತೆ ವಾಸ್ತೆಯಿಂದನೇ ಸಾಯಲಿಲ್ಲ. ಕಾರ್ಬೈಡ್ ಗ್ಯಾಸ್ದಲ್ಲಿ ಸತ್ತಿದ್ದ ಜಾಗ ಅವರು ವಾಸ್ತೆಯಿಂದನೇ ಸತ್ತಿತ್ತು. ಇವತ್ತು ಕ್ಲೀನ್ ಮಾಡೋಕ್ಕೆ ಅಲ್ಲೇ ಸಾಯ್ತಾರೋ. ಅದರ ವಾಸನೆ ಕೂಡ ಕೊಂದು ಬಿಡುತ್ತೆ ಅಂತ. ಏಕಾಸಿ ದಿವಸ ಯಾವ ವಾಸನೆ ತೊಗೊಂಡ್ರು ಅದು ಕಿಲ್ಲರಾಗಿ ವರ್ಕ್ ಮಾಡುತ್ತೆ. ಮಚ್ಚಿತ್ತು ಯುಕ್ತ ಆಸೀತ ಮತ್ಪರ. ಯುಕ್ತನಾಗಿ ದೇವ್ರ ಕಡೆ ಮನಸ್ಸಿಟ್ಟು ಕುತ್ಕೊಂಡೇ ಧ್ಯಾನ ಮಾಡು. ಆಸೀನ ಸಂಭವ ಸೂತ್ರ. ಓಂ ಆಸೀನಃ ಸಂಭವ. ಮಲ್ಕೊಂಡು ಮಾಡಬೇಕಾದ್ರೆ ಇಲ್ಲ, ಧ್ಯಾನಕ್ಕೆ ಮಾತ್ರ. ಸ್ಮರಣೆ ಯಾವ ಬೇಕಾದ್ರೂ ಮಾಡ್ಬೋದು. ಧ್ಯಾನ ಮಾಡ್ಬೇಕಾದ್ರೆ ಆಸನದಲ್ಲೇ ಮಾಡಬೇಕು ಅಂತ ಹೇಳಿ ಗೊತ್ತಾಯ್ತಾ. ನಾಮಸ್ಮರಣೆ ಯಾವ ಬೇಕಾದ್ರೆ ಮಂತ್ರ ಹೇಳ್ಬೇಕಾದ್ರೆ ಜಪ ಮಾಡಿಯೇ ಹೇಳಬೇಕು. ಮಂತ್ರ ಬೇರೆ, ಇದು ನಾಮೋಚ್ಚಾರಣೆ ಬೇರೆ. ನಾಮೋಚ್ಚಾರಣೆಗೆ ಇದಿಲ್ಲ, ಬ್ಯಾನ್ ಇದೆ. ಯಾವ ಪೊಸಿಷನ್ ಬೇಕಾದ್ರೂ ಹೇಳ್ಬೋದು. ಅದೇ ಜಪ ಆಗಬೇಕು ಅಂತ ಹೇಳಿದ ತಕ್ಷಣ ನಿಮ್ಮ ಅಪ್ಲೈ ಆಗೋದ್ರಿಂದ ಆ ರೀತಿ ಮಾಡಿ ಆಸೀತ ಮತ್ಪರಹ ಅಂದ್ರೇನು? ಅಹಮೇವ ಪರಹ ಹರಿರೇವ ಪರಹ ಅಂತ ತಿಳ್ಕೊಂಡೇ ಕೊಡಬೇಕೆ ಹೊರತು ಇಲ್ಲದ್ರೆ ಕೂತು ಉಪಯೋಗ ಇಲ್ಲ. ಇಷ್ಟಕ್ಕೆಲ್ಲ ಏನಾಗಿರ್ಬೇಕು ಅಂತ ಆಯ್ತು. ಈಗ ಮೊದಲು ಓದಿರ್ಬೇಕು. ABCD ಗೊತ್ತಿಲ್ಲ, ಏನು ಧ್ಯಾನ ಮಾಡ್ತಾನ ಅವನು? ಏನು ಮಾಡೋಕ್ಕೂ ಸಾಧ್ಯ. ಬರೀ ಪಾರಾಯಣ ಬೇರೆ, ನಾಮಾವಳಿ ಬೇರೆ, ಜಪ ಬೇರೆ. ಜಪಕ್ಕೆ ಅನೇಕ ಅಮಕರಣ ಸಕರಣ ಅವೆಲ್ಲ ಶುರುವಾಗುತ್ತೆ. ಇದಕ್ಕೆ ಅದೇನು ಬೇಕಿಲ್ಲ. ಶುದ್ಧವಾಗಿ ಸಾಮಾನ್ಯ ಶುದ್ಧಿ ಇದ್ರೆ ಸಾಕು. ಹೇಳ್ತಾರೆ ವಿರಾಟ್ ರೂಪ ಚಿಂತ ಪ್ರತಿನಿತ್ಯ. ಏನ ಏನು ಇನ್ನೊಮ್ಮೆ ಹೇಳಿ. ಆಪ್ರಾಯಣಾತ್ ಸೂತ್ರ. ಆಪ್ರಾಯಣಾತ್ ಅದು ಪ್ರಯಾಣ ಅಂತ ಹೇಳಿದರೆ ದೇಹ ಬಿಟ್ಟು ಹೋಗೋರಿಗೆ ಅಂತ ಅರ್ಥ. ಪ್ರಯಾಣ ಅಂತ ಹೇಳ್ತೀವಲ್ಲ ನಾವೀಗ. ಸಾಮಾನ್ಯವಾಗಿ ಪ್ರಯಾಣ ಎಂಬುದನ್ನು ಉಪಯೋಗಿಸ್ಬೇಕಾದ್ರೆ ನಿದ್ರೆಗೂ ಎರಡು ಹೆಸರಿದೆ. ದೀರ್ಘ ನಿದ್ರಾ ಅಂತ ಪದ ಇದೆ. ದೀರ್ಘ ನಿದ್ರಾ ಅಂದ್ರೇನು? ಡೆಡ್ ಅಂತ ಅರ್ಥ. ಅದಕ್ಕೆ ಇತರ ಇದರಲ್ಲಿ ಬರೀತಾರೆ, ದಿವಸ ಮಲಗೋದು ನಿದ್ರೆ, ಸಾಯೋದನ್ನ ಸುನಿದ್ರಾ ಅಂತ ಕರೀತಾರೆ ಅಂತೇಳಿ. ಸುನಿದ್ರಾ ಇಲ್ಲೂ ಹಾಗೇನೆ. ಏನು ಮಾಡ್ಬೇಕು ಇಲ್ಲಿ ಕೂತಾಗ? ಇದು ಪ್ರಯಾಣ, ಅದು ನಿಜವಾದ ಪ್ರಯಾಣ. ಎಲ್ಲಿ ಬಂದಿದೆ ಪದ? ಎಲ್ಲಿ ಬಂದಿದೆ ಹೇಳಿ? 8ನೇ ಅಧ್ಯಾಯ ನೋಡಿ. ಪ್ರಯಾಣ ಕಾಲೇ ಮನಸಾಚಲೇನ. ಪ್ರಯಾಣ ಅಂದರೆ ದೇಹ ಬಿಟ್ಟು ಹೋಗೋ ಕಾಲ ಅಂತ ಅರ್ಥ ಅಲ್ಲಿ. ಇದರಲ್ಲ, ದೇಹ ಬಿಟ್ಟು ಹೋಗೋ ಕಾಲಕ್ಕೂ ಸ್ಮರಣೆ ಮಾಡು, ಅದನ್ನು ಹೇಳ್ತಾರೆ. ಆ ಪ್ರಯಾಣ ಅಂತ್ಯಕಾಲದಲ್ಲೂ ಧ್ಯಾನ ಮಾಡ್ತಿರ್ಬೇಕು. ಇಲ್ಲದ್ರೆ ಹುಟ್ಟಿ ಬರ್ತಾನೆ ಮತ್ತೆ ಅವನು. ಅಂತ್ಯಕಾಲದಲ್ಲಿ ಧ್ಯಾನ ಡಿಸ್ಟರ್ಬ್ ಆಯಿತು ಅಂದರೆ ಮತ್ತೆ ಹುಟ್ಟೋದು ಗ್ಯಾರಂಟಿ. ಎಲ್ಲ ಕೂತಿ ಬಸ್ ಬರುವತ್ತೆ ಎಲ್ಲೋ ಹೋಗ್ಬಿಟ್ರೆ ಆಗೋ ಹಾಗೆ. ಅವ್ರು ಹೋದ ತಕ್ಷಣ ಮತ್ತೆ ಬಂದ. ಹೋಗೋರಿಗಿಂತ ಹೋಗ್ಬಾರ್ದು. ಎಷ್ಟೋ ಜನ ಆ ಥರ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗ್ಬಾರ್ದು. ಬೇರೆಯವ್ರ ಅರ್ಥ ಆ ರೀತಿ ಬರೋದ್ರು, ವಯಸ್ಸಾಗೋವರೆಗೂ ಮಾಡಿ ಅಂಥೇಳಿ. ಅಲ್ಲ, ವಯಸ್ಸಾದ್ಮೇಲೆ ಮಾಡಿ ಅಲ್ಲ, ಆಯತ್ಯಾಗ ಕ್ಷಣದಲ್ಲಿ ಮಾಡಬೇಕು. ಹಾಗಾದ್ರೆ ಅದೇದಲ್ಲಿ ಕೂತಿರ್ಬೇಕು. ಯುಂಜನ್ಯೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ. ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ. ಸದಾ ರೀತಿ ಮಾಡ್ತಾ 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 ಓವರ್ನೈಟ್ ಬರೋದಿಲ್ಲ. ಇದೆಲ್ಲ ಕೂಡ ಪ್ರಾಕ್ಟೀಸ್ ಆಗ್ತಾ 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 ಬರೋಕ್ಕೆ ಶುರುವಾಗುತ್ತೆ. ಶಾಂತಿಂ ನಿರ್ವಾಣ ಪರಮಾಂ ಸಂಸ್ಥಾಮಧಿಗಚ್ಚತಿ. ಇನ್ನು ದೇವರು ಕಂಡಿಲ್ಲ ಆತನಿಗೆ. ಆದರೆ ದೇವ್ರ ಕಡೆ ಈ ರೀತಿ ಮನಸ್ಸಾಗ್ತಾ ಹೋದಂತೆ ವಿಚಿತ್ರವಾದ ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಮೊದಲು ಸಿಗೋದೇನು ಅಂದರೆ ಖುಷಿ. ಅದು ಪರೀಕ್ಷೆ ವಿಷಯ ಅರ್ಥ ಆಗಿಬಿಡುತ್ತೆ. ಒಂಥರ ಖುಷಿ ಶುರುವಾಯ್ತಾಗ. ಪರೀಕ್ಷೆ ಬರೆಯೋದು ಬಿಡೋದು ಮುಂದಿನ ಪ್ರಶ್ನೆ. ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಒಂಥರ ಆನಂದ ಆಗುತ್ತೆ. ಎಂಥ ಆನಂದ ಗೊತ್ತಾ ಅದು? ನಿರ್ವಾಣ ಪರಮಾಂ. ನಿರ್ವಾಣ ಅಂದರೆ ದೇಹ ಬಿಟ್ಟು ಹೋದ ಮೇಲೆ ಏನು ಶಾಂತಿ, ಅಂಥ ಶಾಂತಿ ಸಿಗುತ್ತೆ ಅಂತೇಳಿ. ಅಂದರೆ ಬೇರೆದು ಕಂಪೇರ್ ಮಾಡ್ಲಿಕ್ಕೆ ಬರಲಿಲ್ಲ. ಬೇರೆ ಯಾವ ಶಾಂತಿ ಕೂಡ ಧ್ಯಾನ ಕೂತಾಗ ಶಾಂತಿ ಬರುತ್ತಲ್ಲ, ಅದು ಕಂಪೇರ್ ಮಾಡಕ್ಕೆ ಬರೋದಿಲ್ಲ. ಯಾಕಂದರೆ ಎಲ್ಲ ದೇಹದಲ್ಲಿದ್ದೇ ಮಾಡೋದು ಉಳಿದೆಲ್ಲ ಕೂಡ. ಇದು ಎಲ್ಲಿ ಬಂದಿದೆ ಈ ಸ್ಥಿತಿ? ಯಾವ ಸ್ಥಿತಿಯಲ್ಲಿ ಬಂದಿದ್ದಾನೆ ಅಂದರೆ ನಿರ್ವಾಣ ಪರಮಾಂ. ದೇಹ ಇಲ್ಲದೆ ಹೋದಾಗ ಮುಕ್ತನಾದ ಮೇಲೆ ಅಂತ ಅರ್ಥ. ಮುಕ್ತನಾದಾಗ ಏನು ಸಿರ್ಬೋದು ಆ ಒಂದು ಟ್ರೇಸ್ ಇವನಿಗೆ ಸಿಗ್ಲಿಕ್ಕೆ ಶುರುವಾಗಿ. ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಕಾರಣ ಏನು? ವೈಕುಂಠ ಲೋಕದಲ್ಲಿರ್ತಾನೆ, ಇಲ್ಲಿ ವೈಕುಂಠ ಪರಮಾತ್ಮನ ಹತ್ರನೇ ಇದ್ದಾನೆ. ಸೊ ವ್ಯತ್ಯಾಸ ಕಾಣಲೇ ಇಲ್ಲ ಅವನು. ಆ ಸ್ಥಿತಿ ಬರ್ತದೆ. ನಿರ್ವಾಣ ಪರಮಾಂ. ಪರಮ ಅಂದರೆ ಸೂಪರ್, ಹೈಯೆಸ್ಟ್.
ಬೇರೆ ಯಾವ ಶಾಂತಿನೂ ಹಿಂದೆ ಹೇಳಿದ್ರು ಏಹಿ ಸಂಸ್ಪರ್ಶಜ ಭೋಗ ದುಃಖ. ಹೊರಗಿಂದೆಲ್ಲ ಬರೋದೊಂದು ದುಃಖ, ಹೋಗೋದೊಂದು ದುಃಖ, ಅಯ್ಯೋ ಹೋಗ್ಬಿಡುತ್ತಲ್ಲ ಅಂತ ದುಃಖ. ದುಃಖ ತಗೊಂಡೇ ಬರುತ್ತೆ ಜೊತೆಗೆ. ದುಃಖ ಇಲ್ಲದ ಸುಖ ಅಂದರೆ ಇದು ಒಂದೇ. ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ನಿರ್ವಾಣ ಪರಮಾಂ ಶರೀರ ತ್ಯಾಗೋತ್ತರ ಕಾಲೀನಾಂ. ದೇಹ ಬಿಟ್ಟು ಹೋದ ಮೇಲೆ ಯಾವ ಆನಂದ ಸಿಗತ್ತಲ್ಲ ಅಂತ ಆನಂದ ದೇಹ ಇದ್ದಾಗಲೇ ಸಿಗುತ್ತೆ. ಇದು ವಿಶೇಷ. ದೇಹ ಇದ್ದಾಗಲೇ ಅಂತ ಆನಂದ ಸಿಗಬೇಕು. ಧ್ಯಾನಿಗಳು ಯಾತಕ್ಕೆ ಯೋಗಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಹಾಗೆ ಕೂತು ಬಿಡ್ತಾರೆ ಅಂದರೆ ಹೈಯೆಸ್ಟ್ ಸ್ಟೇಜಲ್ಲಿದ್ದಾರೆ, ಕೆಳಗೆ ಬರೋ ಚಾನ್ಸೇ ಇಲ್ಲ. ಈಗ ಅರ್ಥ ಆಯ್ತಾ? 100ಕ್ಕೆ 100 ತೊಗೊಂಡ್ಮೇಲೆ ಮತ್ತೆ ವಾಪಸ್ ಹೋಗೋದೇನು ಬಂತವನೀಗ 100% ಸಿಕ್ಕ ಮೇಲೆ ಮತ್ತೆ 99 ಬಂದರೂ ಮಾಡ್ಕೊಳ್ಳೋದಿಲ್ಲ. ಅಕಸ್ಮಾತ್ ಮಾಡಿ ಇನ್ನೂ ಒಂದು ಬರಬೇಕು ಅಂತ ಮಾಡ್ಕೊಂಡಿರ್ಬೋದು ಕೊನೆ ಪಕ್ಷ. ಇಲ್ಲದಿಲ್ಲ, ಇಮ್ಯಾಜಿನ್ ಮಾಡಲಿಕ್ಕೆ ಬರಲ್ಲ. ಅಷ್ಟು ಹೈಯೆಸ್ಟ್ ಸ್ಟೇಜ್ಗೆ ಹೋಗಿರೋದ್ರಿಂದ ಮತ್ತೆ ಅವನು ವಾಪಸ್ ಬರೋದು ಅಲ್ಲೇ ತಲ್ಲೀನಾಗಿಬಿಡ್ತಾನೆ. ಹಾಗೆ ಶಾಂತಿಂ ನಿರ್ವಾಣ ಪರಮಾಂ ಇನ್ನೊಂದು ಅರ್ಥ ಇದೆ. ನಿರ್ವಾಣ ಅಂದರೆ ದೇವರು. ಬ್ರಹ್ಮ ನಿರ್ವಾಣ ಮೃಚ್ಛತಿ. ದೇವರಲ್ಲಿ ಇರೋದ್ರಿಂದಾಗಿಯೇ ಅಲ್ಲಿದ್ದಾಗ ಚೀಫ್ ಆಫೀಸರ್ ಹತ್ರ ಕೂತಾಗ ಯಾರು ಕರೆದ್ರೆ ಹೋಗಬೇಕಾಗಿಲ್ಲ, ಆ ಕಡೆ ನೋಡಲೂ ಬೇಕಾಗಿಲ್ಲ. ಯಾತಕ್ಕೆ? ಇಲ್ಲಿ ಕೂತಿದ್ದಾನೆ, ಅಲ್ಟಿಮೇಟ್ ಇಲ್ಲೇ ಕೂತಿರೋದು ಅವನಿಗೆ. ಇನ್ನು ಎಲ್ಲ ಇನ್ನು ಮೇಲಿನ ಆಫೀಸರ್ ಕರೀತಾರೆ ಎದ್ದು ಹೋಗ್ಬೇಕು. ಮೇಲಿನ ಆಫೀಸರ್ ಕರೀತಾರೆ ಅಂದರೆ ಎದ್ದು ಹೋಗ್ಬೇಕು ತಕ್ಷಣ. ಅವನು ಇವನು ಮೇಲಿನ ಆಫೀಸರ್ ಇಲ್ಲ, ಇವನೇ ಮೇಲಿನ ಆಫೀಸರ್, ಹಾಗೆ ಹೋಗಬೇಕಾಗಿಲ್ಲ. ಅದಕ್ಕೆ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಅಧಿಗಚ್ಚತಿ ಅಂದ್ರೇನು? ಹೊಂದುತ್ತಾನೆ, ಪಡೆಯುತ್ತಾನೆ ಅಂತ. ಹಾಂ, ಇಲ್ಲಿ ಸಮಯ ಒಂದು ಮಾತು. ಇನ್ನೊಂದು ಕೆಲವು ಏನು ಮೋಕ್ಷದಲ್ಲಿ ಸುಖ ಇಲ್ಲ ಅಂತ ಹೇಳ್ತಾರೆ. ಸುಖ ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಇಲ್ಲಿ ಯಾಕೆ ಹೋಗ್ಬೇಕಾಗಿತ್ತು? ಮತ್ತೆ ಸುಖ ಬೇಕು ಅಂತ ಹೋದವರಿಗೆ ಸುಖ ಇಲ್ಲ ಅಂತ ಹೇಳೋದಾದರೆ ಎಲ್ಲ ಭಾರಿ ಚೆನ್ನಾಗಿದೆ, ಒಂದು ಬನ್ನಿ ಅದಕ್ಕೆ ಊಟ ಕರ್ಕೊಂಡೋದ. ಒಂದೇ ಒಂದು ಡಿಫೆಕ್ಟ್, ಯಾರು ಬಡಿಸಲ್ಲ, ಕತೆ ಮುಗಿತಾನೆ. ಎಲೆಯಾಗಿ ಬಡಿಸೋದಿಲ್ಲ ಅಂದರೆ ಇದೇನು ಉಪಯೋಗ ಅದರೊಳಗೆ? ಊಟಕ್ಕೆ ಕೂತವರಿಗೆ ಎಲೆ ಇಲ್ಲಿಲ್ಲ ಬಡಿಸೋದಿಲ್ಲ ಅಂದರೆ ಕೊಡು ಬೀಲಿಸ್. ಅದು ಎಷ್ಟು ಮೂರ್ಖತರ ಶುರುವಾಗಿತ್ತು ಅಂದರೆ ಮೋಕ್ಷದಲ್ಲಿ ಸುಖ ಇಲ್ಲ, ಮೋಕ್ಷದಲ್ಲಿ ಜ್ಞಾನ ಇಲ್ಲ. ಅದಕ್ಕೆ ಕುಡಿಲಿಕ್ಕೆ ಶುರು ಮಾಡಿದೆ ಜನಗಳು. ಅಲ್ಲಿ ಹೋಗಿ ಸಾಗಿ ಇಲ್ಲಿ ಸಾಯದೆ ವಾಸಿ ಅಂತ ಹೇಳಿ ಏನು ಬಿಂಬರೂಪ ಇಲ್ಲ, ಧ್ಯಾನ ಅಂತ ಕರೆಯೋದೇ ಇಲ್ಲ. ಗುರು ಹೇಳಿದ ರೂಪ ತರಬೇಕು. ಅದಕ್ಕೆ ಆತ್ಮ ಅಂತ ಯಾತಕ್ಕೆ ಉಪಯೋಗಿಸಿದ್ರು ಅಂದರೆ ಅದು ಸ್ಪೆಸಿಫಿಕ್. ಅದು ಆತ್ಮ ನಿಮ್ಮ ಜಾಗ ಅಂದರೆ ಹೇಗೋ ಹಾಗೆ. ನಿಮ್ಮ ಜಾಗದಲ್ಲಿ ಕುತ್ಕೊಂಡಿದ್ರೆ ಏನರ್ಥ? ಏನು ಅಲ್ಲ, ರಿಜಿಸ್ಟ್ರೇಷನ್ ರಿಟರ್ನ್ ಮಾಡಿಸಿ ಆ ಜಾಗದಲ್ಲಿ ಕೊಡಿ ಅಂತ. ಅದೇ ಬಿಂಬರೂಪ, ಆಟೋಮೆಟಿಕ್ ಬಿಂಬರೂಪ. ನಿಮ್ಮ ಡಿಪೋದಲ್ಲಿ ದುಡ್ಡು ತಗೊಳ್ಳಿ, ರೇಷನ್ ತಗೊಳ್ಳಿ ಅಂದರೆ ಹೇಗೋ ಹಾಗೆ. ಇದ್ರು ಬೇರೆ ಕಡೆ ಎಲ್ಲ ಕೊಡೋಲ್ಲ, ಅಲಾಟೆಡ್ ಡಿಪೋದಲ್ಲಿ ಮಾತ್ರ ಕೊಡೋದು. ಇಲ್ದರೆ ಹೇಗೆ ಸಿಗುತ್ತೆ ಉಪದೇಶ? ಹೇಗೆ ಗೊತ್ತು ಕೂಡ ಆಗಲ್ಲ ಅವರಿಗೆ. ಅವರೇ ಹೇಳಬೇಕು. ನಿರ್ವಾಣ ಪರಮಾಂ ಶರೀರ ತ್ಯಾಗೋತ್ತರ ಕಾಲೀನಾಂ. ಇಷ್ಟೆಲ್ಲ ಹೇಳಿ ಇದಕ್ಕೆ ಮತ್ತೆ ಕೆಲವು ಮಧ್ಯೆ ಇನ್ನೊಂದು ವಿಷಯ ಸೇರಿಸ್ತಾರೆ. ಈ ಸ್ಟೇಜ್ ಇನ್ನೊಂದಿದೆ. ಈ ಸ್ಟೇಜಲ್ಲಿ ಹಬ್ಬ ಹೋಗ್ಬೇಕು ಅನಿಸುತ್ತಲ್ಲ, ಇಷ್ಟು ಒಂದು ಸ್ಟೇಜ್ ನಿಲ್ಲಿಸಿದ್ರೆ ಈಗ ಈ ಸ್ಟೇಜ್ ಮತ್ತೊಂದು ವಿಷಯ ಶುರು ಮಾಡಿದ್ರು. ಏನೋ ಅಪ್ರಾಯಣ. ಏನ? ಹೌದು, ಅದೇ ಹೇಳ್ತಿರೋದು. ದೇಹತ್ಯಾಗ ಕಾಲದಲ್ಲೂ ಬಿಡಬೇಕು. 8ನೇ ಅಧ್ಯಾಯ ಪೂರ್ತಿ ಅದನ್ನೇ ಹೇಳೋದು. ಕಾಯತ್ಯಾಗ ಕ್ಷಣೋಯದ. ದೇಹ ಬಿಟ್ಟು ಹೋಗೋ ಕ್ಷಣದಲ್ಲೂ ದೇವರು ಸ್ಮರಣೆ ಮಾಡಬೇಕು. ಆ ಸಮಯದಲ್ಲಿ ಬಿಟ್ಟುಬಿಟ್ರೆ ಡೈವರ್ಟ್ ಆಗಿ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಹುಟ್ಟಿ ಬರಲೇಬೇಕು. ನ ಅತ್ಯಸ್ತತಸ್ತು ಯೋಗೋಸ್ತಿ ನ ಚ ಏಕಾಂತ ಮನಸ್ನತಃ ನ ಚ ಅತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವಚಾರ್ಜುನ. ಇದು ಪದ್ಧತಿ ಆಯ್ತು. ಇದೆಲ್ಲ ಈ ಒಬ್ಬರು ಹೋಗಿ ಯೋಗದಲ್ಲಿ ಒಬ್ಬರು ಇರ್ತಾರೆ ಅದರೊಳಗೆ. ಇವತ್ತು ಫಿಸಿಕಲ್ ಯೋಗದಲ್ಲಿ ಮೊದಲು ತಿಂದು ಕೂತಿರ್ತಾರೆ, ಆಮೇಲೆ ತಿಂದು ಬರ್ತಾರೆ. ಅದು ಏನು ವಿಚಿತ್ರ. ಅದನ್ನು ಅಷ್ಟಾರು ಮಾಡ್ತಾರೆ, ವಿಚಾರ ತಪ್ಪು ಅಂತ ಹೇಳೋದಿಲ್ಲ. ಬಟ್ ಅದು ನಿಜವಾದ ಯೋಗ ಅಂತ ತಿಳ್ಕೊಳ್ಬಾರ್ದು ಅಷ್ಟೇ. ಅತಿ ತಿನ್ನೋರಿಗೆ ಯೋಗ ಬರೋದಿಲ್ಲ. ಆಮೇಲೆ ನಾತಿ ನಚೈಕಾಂತ ಮನಸ್ನತಃ. ಆದರೆ ಏನು ತಿಂದೆ ಹೋದರೂ ಕೂಡ ಧ್ಯಾನ ಮಾಡೋಕ್ಕಾಗೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ, ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅತಿ ತಿನ್ನಬಾರ್ದು, ತಿಂದೇನೂ ಇರಬಾರ್ದು ಅಂದರು. ಇದು ಏಕಾದಶಿ ಬಿಟ್ಟು ಬೇರೆ ದಿವಸಕ್ಕೆ ಹೇಳಿತ್ತು. ಸ್ವಲ್ಪ ತಿನ್ನಬೇಕು ಅಂತ ಅರ್ಥ ಅಲ್ಲ. ಅದು ಏಕಾದಶಿ ಏನು ಉಳಿದ ದಿವಸದಲ್ಲಿ ಹೆಚ್ಚು ತಿನ್ನಬಾರ್ದು. ಮಿತವಾಗಿ ತಿಂದಷ್ಟು ಕೂಡ ರೋಗ ಬರೋ ಚಾನ್ಸಸ್ ಭಾಳ ಕಡಿಮೆ. ಇವರೇ ಹೇಳ್ತಾರೆ, ಈ ಡಯಾಬಿಟಿಸ್ದವ್ರು ಹೇಳ್ತಾರೆ, ಕಡಿಮೆ ತಿನ್ನಿ, ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಬೇಕಾದ್ರೆ ಹೆಚ್ಚು ಟೈಮ್ಸ್ ತಿನ್ನಿ, ಹೆಚ್ಚು ತಿನ್ನಬೇಡಿ, ಹೆಚ್ಚು ಟೈಮ್ ತಿನ್ನಿ. ಯಾಕಂದ್ರೆ ಈ ಸರ್ರದ್ದು ಏರ್ಬಿಡುತ್ತೆ, ತಲಪಜಿತಿ ಆಗುತ್ತೆ. ಸ್ವಲ್ಪ ಏರಿದ್ರೆ ಮತ್ತೆ ಇದು ಮಾಡ್ಬೋದು. ಅವು ಔಷಧಿ ಮೇರೆ ಏರ್ಬಿಡುತ್ತೆ. ಬೇರೆ ಕಡೆ ಎಲ್ಲ ಮನೆಯಲ್ಲಿ ಬರಬೇಕು, ಮನೆಯಲ್ಲಿ ಇರಬೇಕು. ಮೊದಲು ಬೇರೆ ಕಡೆ ಎಷ್ಟು ದಿವಸ ಹೋಗ್ತೀರಿ? ಮನೆಯಲ್ಲಿ ತಾನೇ ಹೆಚ್ಚಿರೋದು. ಅದು ಬೇಕಾದ್ರೆ ಬೇರೆ ಕಡೆ ಹೇಗೋ ಹೋಗಿ ಅದು ಹೇಗೋ ಮನೆ ಅಂತ ಇಲ್ಲಿ ತಿನ್ನೋದು, 2 ಕಡೆ ಹೇಗೋ ಮನೆ ಅಂತ ಇಲ್ಲಿ ತಿನ್ನೋದು, ಹೇಗೋ ಬೇರೆ ಕಡೆ ಅಲ್ಲಿ ತಿನ್ನೋದು. ಬಿಡೋ ಅಭ್ಯಾಸನೇ ಇಲ್ಲ. ಹಾಗಾಗಿ 2
ಹೌದು. ಏಕಾಂತ ಮನಶ್ಚ ನಮ್ಮ ನೋಡಿ 3 ಉಪವಾಸ ಬರಲ್ಲ, 2 ಬರುತ್ತೆ, 3ನೇ ಉಪವಾಸ ಬರಲ್ಲ. ಅದರಿಂದ ಡಿಹೈಡ್ರೇಷನ್ ಪ್ರಶ್ನೆ ಬರೋದಿಲ್ಲ. ಏನ ಎಲ್ಲಿದೆ ತೋರಿಸಿ, ಎಲ್ಲಿ ತೋರಿಸಿ, ಒಂದು ಕೇಸ್ ಇದೆ ತೋರಿಸಿ ನೋಡಂತ, ಎಲ್ಲಿದೆ ತೋರಿಸಿ. ವಿಶ್ವ ಪಂಚಕ ಇದೆ, ಅದು ಇದ್ರ ಕೇಸ್ ಅಲ್ಲ. ಇದರಲ್ಲಿ 2 ಬಂದಾಗ ಒಂದೊಂದು ಮರ್ಜಾಗ್ಬಿಡುತ್ತೆ, ಮರ್ಜಾಗತ್ತೆ ಹೊರತು ಅದು ಇದಾಗೋದಿಲ್ಲ. ಆಯಿತಾ? ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾತ್ಯಶ್ಚತಸ್ತು ಯೋಗೋಸ್ತಿ ನಚೈಕಾಂತ ಮನಸ್ನತಃ ನಚಾತಿ ಸ್ವಪ್ನಶೀಲಸ್ಯ. ಸ್ವಪ್ನ ಶಬ್ದಕ್ಕೆ ನಿದ್ರೆ ಅಂತಲೂ ಅರ್ಥ, ಬರೀ ಕನಸು ಕಾಣೋದು ಅಂತ ಅರ್ಥ. ನಿದ್ರೆ ಕೂಡ ಅತಿ ಹೆಚ್ಚು ಮಲಗಬಾರ್ದು ಅಂತ ಅರ್ಥ. ಅತಿ ಹೆಚ್ಚು ಮಲಗಿದರೂ ಏನೂ ಮಾಡೋಕ್ಕಾಗಲ್ಲ, ಅತಿ ಕಡಿಮೆ ಮಲಗಿದರೂ ಕಷ್ಟ. ಅದು ಚಾರ್ಜ್ ಆಗಬೇಕು. ಆದ್ದರಿಂದ ಎಷ್ಟು ಅತಿ ಚಾರ್ಜ್ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ, ಗೊತ್ತಲ್ಲ. 100 ಮಾಡೋಕ್ಕೆ ಹೋಗಬೇಡಿ, ಡವ ಅನ್ನೋ ಚಾನ್ಸ್ ಇರ್ತದೆ. ಆದ್ದರಿಂದ ಆದಷ್ಟು ಸ್ವಲ್ಪ ಕಡಿಮೆ ಇದ್ದೇನೆ ಇರಲಿ. ಇದೆಲ್ಲದಕ್ಕೂ ಅಪ್ಲೈ ಮಾಡೋದು. ಇದು ಚಾರ್ಜ್ ಮಾಡೋದು ಕೂಡ ಊಟಕ್ಕೆ, ಇದಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಡು ಫುಲ್ಲು ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳ್ತಾರೆ. ಅದು ಹೇಳಬಾರ್ದು, ಹೇಳೋರು ಕೂಡ ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳಬಾರ್ದು, ಸ್ವಲ್ಪ ಜಾಗ ಇಟ್ಕೊಂಡು ತಿನ್ನಿ ಅಂತ ಹೇಳ್ಬೋದು. ನಚಾತಿ ಸ್ವಪ್ನ ಏನ ಅಂದರೆ ಅದು ನಾನಲ್ಲ, ಶಾಸ್ತ್ರ ಹೇಳ್ತಾ ಇದೆ. ಅದನ್ನು ಹೇಳಿದ್ರೆ ಅರ್ಧ ಆಹಾರ ಇರ್ಬೇಕಂತೆ, 1/4 ಭಾಗ ನೀರು ಇರಬೇಕು, 1/4 ಭಾಗ ಜಾಗ, ಗಾಡಿ ಆಡಬೇಕು. ಈ ಫುಲ್ಲು ಹಾಕ್ಬಿಟ್ಟು ನೀರಿಗೂ ಜಾಗ ಇರೋಲ್ಲ, ಅದಕ್ಕೂ ಜಾಗ ಇರೋದಿಲ್ಲ, ರೋಗ ಬರುತ್ತೆ. ಹಾಂ, ಯಾವುದಕ್ಕೆ? ಅದಕ್ಕೆ ಅಷ್ಟು ಮಾಡಿ ಅಂತ ಹೇಳಿದ್ದು ಅಷ್ಟೇ. ಅವರು ಅಷ್ಟು ಮಾಡಿ, ಜಾಸ್ತಿ ಮಾಡ್ಕೊಂಡು ಮಲಗೋದೇ ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಮಲಗೋದು ನಾಟ್ ಎ ವೆರಿ ಬಿಗ್ ಪ್ರೋಗ್ರಾಮ್ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ಮುಂದೆ ಆಚೆ ಇಲ್ಲೇ ಹೇಳ್ತಾರೆ, ಬರೀತಾರೆ, ಆಚಾರ್ಯ ಬರೀತಾರೆ, ಗೊತ್ತಾಯ್ತಾ? ಅಲ್ಲ, ಬರೀ ಹೇಳ್ತಾರೆ ಅದನ್ನೀಗ. ಅಲ್ಲ, ಊಟದ ಬಗ್ಗೆ ಮತ್ತೆ ಹೇಳ್ತಾರೆ. ಅನಶನಾದಿ ನಿಯಮೋ ಅಶಕ್ತಸ್ಯ. ಇಷ್ಟು ಹೇಳ್ತೀರಿ ನೀವೀಗ. ಕೆಲವರೆಲ್ಲ ವಿಷ್ಣು ಪಂಚಕ ಮಾಡ್ತಾರೆ, ವಿಷ್ಣು ಪಂಚಕ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ ಅಂತ ಹೇಳಿದರೆ ಅದು ಅಶಕ್ತಿಗೆ ಹೇಳಿದ್ದಲ್ಲ, ಶಕ್ತಿ ಇದ್ದರೆ ಮಾಡಿ. ಬಟ್ ಇದು ಮಾತ್ರ ಕಂಪಲ್ಸರಿ ಮಾಡೋದನ್ನು ಮಾಡಲೇಬೇಕು. ಅದು ಎಲ್ಲಿ ವಿನಾಯಿತಿ ಕೊಟ್ಟರು. ಹೆಚ್ಚು ಶಕ್ತಿ ಇದ್ದರೆ, ಕೆಲವರು ಹಿಂದೆ ಬಂದಿದೆ 4ನೇ ಅಧ್ಯಾಯದಲ್ಲಿ, ಕೆಲವರೆಲ್ಲ ವ್ರತ ಮಾಡ್ತಾರೆ. ಎಂಥ ವ್ರತ ಅದು? ಅನಶನಾದಿ ವ್ರತ ಮಾಡ್ತಾರೆ. ಯಾಕೆಂದರೆ ಅದೇ ದೊಡ್ಡ ಚಾಲೆಂಜ್ ಅವರಿಗೆ, ಅದೇ ಎಂಜಾಯ್ ಇಟ್ಟದು. ತಪ್ಪಲ್ಲ ಅದೇ ಮಾಡೋದು, ಗೊತ್ತಾಯ್ತಾ? ಬಟ್ ಎಲ್ಲರೂ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಶಕ್ತಿ ಇಲ್ಲ ಅಂದರೆ ಬಿಟ್ಬಿಡಿ. ಅದು ದೇವ್ರ ಇದಂತೂ ಕಾಮನ್. ಅದು ಸ್ಪೆಷಲ್ ಮಾಡಬೇಕಾದ್ರೆ ನೀವು ಯೋಗ್ಯತೆ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಕೆಲವು ದೇವ್ರ ಪೂಜೆಯಲ್ಲಿ ಭಾರಿ ಇಂಟ್ರೆಸ್ಟ್ ಕೆಲವರಿಗೆ, ತುಂಬ ಜಾಸ್ತಿ. ಕೆಲವರು ನೋಡಿದ್ದೀನಿ, ಕೆಲವು ಮನೆಗೆ ಹೋದಾಗ ಮನೆಯಲ್ಲಿ ರಥೋತ್ಸವ ಮಾಡ್ತಾರೆ ದಿವಸ. ಅವರು ಸಣ್ಣ ರಥ ಮಾಡ್ಕೊಂಡಿರ್ತಾರೆ, ಮನೆ ತುಂಬ ಓಡಾಡಿಸ್ತಾರೆ. ಆ ಥರ ಭಕ್ತಿ ಅವರಿಗೆ. ದೇ ಎಂಜಾಯ್ ಇಟ್. ಅದೆಲ್ಲರೂ ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ. ಮತ್ತು ಅದೆಲ್ಲ ಹೇಳಿದ್ರೆ ಯಾರು ಮಾಡಬಾರ್ದು ಅಂತ ಬಿಟ್ಬಿಡ್ತಾರೆ ಕಡೆಗೆ. ಬಟ್ ಅವ್ರು ಭಾರಿ ಖುಷಿ ಪಡ್ತಾರೆ ಅದರಿಂದ. ಯೋಗಿ ಅದು ಭಾಳ ಹಣ್ಣು ಮುದುಕರು. ನಾವು ಮನೆ ಏನು ಮಾಡಿದ್ರೆ ಬಿಡೋದೆಲ್ಲ ಮಾಡೇ ಮಾಡ್ತಾರೆ. ಇಷ್ಟು ಮನೆ ತುಂಬ ಓಡಾಡಿಸ್ಲೇಬೋದು, ರಸ ಬರಬೇಕು ಅಂತ ಹೇಳ್ತಾರೆ. ಅದು ಅವ್ರಿಷ್ಟ. ಅದು ದೈವಚಾರ್ಜುನ ಅನಶನಾದಿ ನಿಷೇಧೋ ಅಶಕ್ತ. ಅನಶನ ಅಂದರೆ ಉಪವಾಸ. ಉಪವಾಸ ಹೆಚ್ಚು ಮಾಡಬೇಡಿ ಅಂತ ಹೇಳಿದ್ದು ಇದಕ್ಕೋಸ್ಕರ ಹೊರತು ಎಲ್ಲರಿಗೂ ಹೇಳಿದ್ದಲ್ಲ. ಹೆಚ್ಚು ಮಾಡೋ ಶಕ್ತಿ ಇದ್ದರೆ ಮಾಡಿಬಿಡಿ ಅಂತ. ಉಕ್ತಂ ಹಿ ನಿದ್ರಾಶನ ಭಯ ಶ್ವಾಸ ಚೇಷ್ಟಾ ತಂದ್ರಾದಿವರ್ಜನಂ ಕೃತ್ವಾ ನಿಮೀಲಿತಾಕ್ಷಸ್ತು ಶಕ್ತೋಧ್ಯಾಯನ್ ಪ್ರಸಿದ್ಧತಿ. ನಾ ನಿದ್ರಾಶನ ಭಯ ಶ್ವಾಸ ಚೇಷ್ಟಾ ತಂದ್ರಾದಿವರ್ಜನಂ ಕೃತ್ವಾ. ನಿದ್ರೆ ಮಾಡಿಕೊಡೋದು, ತಿನ್ನಬಾರ್ದು, ಭಯಪಡಬಾರದು, ಉಸಿರಾಟಕ್ಕೆ ತೊಂದರೆ ಆಗಬಾರ್ದು, ಬೇರೆ ಕಾರ್ಯಗಳನ್ನು ಮಾಡಬಾರ್ದು, ಸೋಮಾರಿತನ ಇರಬಾರ್ದು. ಇವೆಲ್ಲ ಬಿಟ್ಟು ಯೋಗ ಮಾಡಬೇಕೆ ಹೊರತು ಇದರಲ್ಲಿ ಯಾವುದಿದ್ರೂ ಕೂಡ ದೋಷನೇ, ಧ್ಯಾನ ಮಾಡೋಕ್ಕಾಗೋದಿಲ್ಲ. ಕೃತ್ವ ನಿಮೀಲಿತಾಕ್ಷಸ್ತು. ಕಣ್ಣು ಮುಚ್ಚಬೇಕು. ನಿಮೀಲಿತಾಕ್ಷಸ್ತು, ಮೀಲಿತ ನಿಮೀಲಿತ. ನಿಮಿತ್ತ ಕಣ್ಣು ಮುಚ್ಚಬೇಕು ಅಂತೀರಿ, ಮೂಗು ನೋಡಬೇಕು ಅಂತೀರಿ. ಏನರ್ಥ ಇದು? ಕಣ್ಣು ಮುಚ್ಚಬೇಕು, ಮೂಗು ನೋಡಬೇಕು. ಕಣ್ಣು ಮುಚ್ಚಾಗಿ ನೋಡೋದು ಅಲ್ಲ. ಮೂಗು ನೋಡಬೇಕು, ಭ್ರೂಮಧ್ಯ ನೋಡಬೇಕು, ಕಣ್ಣು ಮುಚ್ಚಬಾರದು. ಕಣ್ಣು ಮುಚ್ಚಬೇಕು ಅಂದರೆ ಹೆಂಗೆ ನೋಡಕ್ಕೆ ಬರೋದು? ಅದಕ್ಕೆ ಬಿಟ್ಟು ಬಿಡೋದು ಅಂತ ಮಾಡಲಿಕ್ಕೆ ಹೋಗಬಾರ್ದು ಅಲ್ಲ. ಆ ಕಡೆ ಗಮನ ಇರಬೇಕು ಅಂತ. ಗಮನ ಅಲ್ಲಿರ್ಬೇಕು. ಮತ್ತೆ ಅಲ್ಲೇ ನೋಡಬೇಕು, ಈ ನೋಡಬೇಕು ಅಂತ ಅರ್ಥ ಅಲ್ಲ. ಈ ನೋಡೋಕ್ಕಾರೆ 3 ನೋಡೋಕೆ ಬಜೀತದ್ದು ಉಂಟು. ಆ ಗಮನ ಆ ಕಡೆ ಇರಲಿ. ಮತ್ತೆ ಇಲ್ಲಿ ನೋಡ್ತಿರ್ಬೇಕು, ತಲೆ ಹೋದ ಗಮನ ಆ ಕಡೆ ಬರಲ್ಲ. ಆ ಥರ ಗಮನ ಇರಬೇಕು ಅಂತ ಅರ್ಥನೇ ಹೊರತು ಹಾಗೆ ನೋಡಬೇಕು ಅಂತ ಅರ್ಥ ಅಲ್ಲ. ಸ್ವಲ್ಪ ಹೊತ್ತು ನೋಡಕ್ಕೆ ನೋಡ್ಬೋದು, ತಪ್ಪಲ್ಲ. ಬಟ್ ನಿಮಿಲಿತ ಅಕ್ಷಕ್ಕದಕ್ಕೂ ವಿರೋಧ ಬರೋದು ಇರ್ಬೇಕಾದ್ರೆ ಅದು ಒಂದೇ. ಅವನು ಹೀಗೆಲ್ಲ ಮಾಡಿ ಏನಾಗ್ತಾನೆ? ಸಿದ್ಧತಿ ಪ್ರಸಿದ್ಧತಿ. ಪ್ರಸಿದ್ಧಿ ಬರ್ತಾನೆ ಅಂತ ಅರ್ಥ ಅಲ್ಲ. ಮತ್ತೆ ಅದು ಪ್ರಸಿದ್ಧಿ ಬಂದರೆ ಪ್ರಸಿದ್ಧಿ ಬಂದೇ ಬರ್ತಾನೆ. ಪ್ರಸಿದ್ಧಿ ಬಂದ ಮೇಲೆ ಪ್ರಸಿದ್ಧಿ ಸಿಕ್ಕೇ ಸಿಗ್ತದೆ. ಸಿದ್ಧಿ ಪ್ರಸಿದ್ಧಿ
ಪ್ರಸಿದ್ಧತೀತಿ ನಾರದೀಯೇ. ನಿದ್ರಾಚನ ಭಯ ಶ್ವಾಸ ಚೇಷ್ಟಾ ತಂದ್ರ್ಯಾದಿ ವರ್ಜನಂ ಕೃತ್ವಾ ನಿಮೀಲಿತಾಕ್ಷಸ್ತು ಶಕ್ತೋ ಧ್ಯಾಯನ್ ಪ್ರಸಿದ್ಧತೀತಿ ನಾರದೀಯೇ. ಇಲ್ಲಿ ನಿಮೀಲಿತಾಕ್ಷ ಪದಕ್ಕೆ ಸ್ವಾರಸ್ಯ ಇದೆ. ನಿಮೀಲಿತಾಕ್ಷಣ ಅಂತ ಶಕ್ತಿ ಎರಡು ರೀತಿ ಬಿಡಿಸ್ತಕ್ಕೆ ಬರುತ್ತೆ. ಕಣ್ಣು ಮುಚ್ಕೊಂಡವನು ಅಂತ ಒಂದು ಅರ್ಥ, ಬರೀ ಕಣ್ಣೊಂದೇ ಮುಚ್ಕೋಬೇಕಾ? ಎಲ್ಲ ಇಂದ್ರಿಯಗಳು ಕೂಡ ಏನಾಗಿರಬೇಕು? ವಿತರಣ ಆಗಿರಬೇಕು, ಆ ಕಡೆ ಹೋಗಬಾರ್ದು. ಕಣ್ಣನ್ನು ರೆಪ್ಪೆ ಮುಚ್ಚಲಕ್ಕೆ ಬರುತ್ತಾ ಅದೇ ಹೇಳಿದ್ರೆ ಅಷ್ಟೇ. ಕಿವಿ ಮುಚ್ಚೋದು ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡೋಕ್ಕಾಗ? ಶಬ್ದ ಕಡೆ ಗಮನ ಕೊಡಬಾರ್ದು. ಗಮನ ಕೊಡಬಾರ್ದು ಅನ್ನೋದು ಕಿವಿ ಬಯಲು ಹತ್ತಿ ಇಟ್ಕೊಂಡು ಕೂತ್ರೆ ತಪ್ಪು, ಅದಲ್ಲ. ಕಣ್ಣಿ ಮಾತ್ರ ಡೋರ್ ಇರೋದು, ದುಡಿದಕ್ಕೆ ಯಾರು ಬಾಗಲಿಲ್ಲ, ಗೊತ್ತಾಯ್ತಾ? ಬಾಯಿ ಸುಮ್ಮನೆ ಮುಚ್ಕೊಳಕ್ಕೆ ಬರುತ್ತೆ ಅಷ್ಟೇ, ಆದರೆ ಕಣ್ಣು ಕರೆಕ್ಟಾಗಿ ಮುಚ್ಚಲಕ್ಕೆ ಬರುತ್ತೆ. ನವದ್ವಾರಗಳಲ್ಲಿ ಫುಲ್ಲಿ ಮುಚ್ಚಲಕ್ಕೆ ಬರೋ ಇಂದ್ರಿಯ ಕಣ್ಣು ಒಂದೇ, ಅದಕ್ಕೆ ಅದನ್ನು ಹೈಲೈಟ್ ಮಾಡಿದ್ರು. ಗಮನ ಬೇರೆ ಕಡೆ ಹೋಗಬಾರ್ದು ಅಂತ. ಉಳಿದೆಲ್ಲ ಆ ಕಡೆ ಗಮನ ಇದ್ದರೆ ಹೋಗೋದಿಲ್ಲ. ಆ ಕಡೆ ನಿಜವಾದ ಗಮನ ಇದ್ದವನಿಗೆ ಎಷ್ಟು ಡೈವರ್ಟ್ ಆದರೂ ಆ ಕಡೆ ಹೋಗೋದಿಲ್ಲ. ಯುಕ್ತಾಹಾರ ಯಾವುದೋ ಊರಿಗಾದ ಕಾಲಕ್ಕೆ ಪಕ್ಕದಲ್ಲಿ ಏನೋ ದೊಡ್ಡ ಫ್ಯಾಕ್ಟ್ರಿ ಇಟ್ಟಿರುತ್ತೆ, ಭಯಂಕರ ನಿದ್ರೆನೇ ಬರೋ ಹಾಗಿರುತ್ತೆ. ಅವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತೇ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಪಕ್ಕದ ಅಲ್ಲೇ ಇದ್ದವ್ರಿಗೆ ಕೇಳಿದರೆ ನಮಗೇನು ಆಗೋದೇ ಇಲ್ಲ ಅಂತ ಹೇಳಿ. ಯಾಕೆ? ಅಭ್ಯಾಸ ಹೋಗ್ಬಿಟ್ಟು ಹೊಂದ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ಇದಕ್ಕೂ ಮಲ್ಪೆಗೆ ಹೋಗ್ತೀವಲ್ಲ ಉಡುಪಿಯಿಂದ, ಹೂ ಮುಚ್ಕೋಬೇಕಲ್ಲ ಮೀನು, ಅಲ್ಲಿ ಅವ್ರು ಏನು ಆರಾಮ ಓಡಾಡ್ತಿರ್ತಾರೆ. ಯಾಕಂದ್ರೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಭ್ಯಾಸ ಆಗಿರೋದು ಗೊತ್ತಾಗೋದೆ. ಅದಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಯಾವುದು ಫೀಲ್ ಆಗೋದೇ. ಕೃತ್ವ ನಿಮೀಲಿತಾಕ್ಷಸ್ತು ಧ್ಯಾಯನ್ ಶಕ್ತಃ. ಶಕ್ತ ಪದ ಉಪಯೋಗಿಸಿದ್ವಿ. ಶಕ್ತರಾದವ್ರು ಇದರಲ್ಲಿ ಏನೇನು ಹೇಳಿದ್ದೇವೆ ಶಕ್ತಿ ಇದ್ದಷ್ಟು ಮಾಡ್ತಾ ಹೋಗಿ ಅಂತ ಅರ್ಥ. ಪೂರ್ತಿ ನಿದ್ರೆ ಬಿಡು, ಜಾಗರಣೆ ನಿದ್ರೆ ಮಾಡಬಾರ್ದು. ಇಲ್ಲ, ಆದಷ್ಟು ಮಾಡಿ. ಯಾಮದ ಜಾಗರ ಕೃತ್ವ 4,000. ಒಂದು ಯಾಮಾರು ಮಾಡಿ, ಬೇಕಾದ ಜಾಗರ ಮಾಡೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಪೂರ್ತಿ 6ಕ್ಕೆ ಮೇಲೆ ಬೆಳಿಗ್ಗೆ 6ಕ್ಕೆ ಆ ರೀತಿ ಮಾಡೋಕ್ಕೆ ಬೇಡಿ. ಒಂದು ಯಾಮ ಆದರೂ ಮಾಡಿ ಕೊನೆ ಪಕ್ಷ. ಎಷ್ಟಾಯ್ತು ಒಂದು ಯಾಮ ಅಂದರೆ 3 hours. 2 ಯಾಮ ಮಾಡಿ ನೋಡಿ ಎಷ್ಟಾಯ್ತು ಈಗ. 4 ಮಾಡಿ, ಭಾರಿ ಪುಣ್ಯ. ಅದು ಆದಷ್ಟು ಮಾಡಿ. 6 ಗಂಟೆ ಪ್ಲ್ಯಾನ್ ಮಾಡಿ ಮಲಗಿಬಿಟ್ರೆ ಭಾರಿ ತಪ್ಪಾಗುತ್ತೆ, ಮಾಡಬೇಡಿ ಅಂತ ಅರ್ಥ. ಇನ್ನು ಕೂತಲ್ಲೇ ಇರ್ತಾರೆ, ಕೂತಲ್ಲೇ ಕಣ್ಣು ಮುಚ್ಚುತ್ತೆ, ಏನು ಮಾಡೋಕ್ಕಾಗಲ್ಲ. ಪಾಪ ಅವನ ವೀಕ್ನೆಸ್ ಅದು, ಅದು ದೋಷ ಅಲ್ಲ. ಹಾಸಿಗೆ ಹಾಸ್ಕೊಂಡು ಮಲಗಿದ್ರೆ ದೋಷ. ಪರ್ಪಸ್ ಇದೆ, ಇಲ್ಲಿ ಪರ್ಪಸ್ ಇಲ್ಲ, ಅನಿವಾರ್ಯವಾಗಿ ಬಂದಿದೆ. ಕೃತ್ವ ನಿಮೀಲಿತಾಕ್ಷಸ್ತು ಶಕ್ತೋ ಧ್ಯಾಯನ್ ಪ್ರಸಿದ್ಧತಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇವೆರಡು ನೆನ್ಪಿಟ್ಕೊಂಡ್ರೆ ಎಂಥ ಸುಭಾಷಿತಗಳು. ದಿವಸ ನೆನಪಿರ್ಬೇಕಿದೆ. ನಾವು ಹೇಗೋ ಯೋಗ ಮಾಡೋದಿಲ್ಲ ಅಂತ ಬಿಡ್ಲಕ್ಕೆ ಹೋಗಬಾರ್ದು. ಇವೆಲ್ಲ ಪ್ರಿಪರೇಷನ್, ಇವೆಲ್ಲ ಮಾಡ್ತಾ ಇದ್ದರೆ ಆ ಸ್ಥಿತಿ ಬರುತ್ತೆ. ಯುಕ್ತ ಆಹಾರ ವಿಹಾರಸ್ಯ. ಯುಕ್ತ ಆಹಾರಸ್ಯ ಒಂದು ಪದ, ಯುಕ್ತ ವಿಹಾರಸ್ಯ ಇನ್ನೊಂದು ಪದ. ಯುಕ್ತಾಹಾರಶ್ಚಾಸೋ ಯುಕ್ತ ವಿಹಾರಸ್ಯ ಎರಡೂ ಆಗಬೇಕು. ಅಂದರೆ ವಿಹಾರ ಬೇಡ ಅಂತ ಹೇಳಲಿಲ್ಲ, ಯುಕ್ತ ಆಗಿರ್ಬೇಕಷ್ಟೆ. ಸಾಮಾನ್ಯವಾಗಿ ಈ ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ಒಂದು ಗೇಮ್ಸ್ ಪೀರಿಯಡ್ ಅಂತ ಹಾಕ್ತಾರೆ. ದಿವಸ ಹಾಕಲ್ಲ ಅದನ್ನು, ಯಾವಾಗಲ ಒಮ್ಮೆ ಅದು ಲಾಸ್ಟ್ ಪೀರಿಯಡ್ ಹಾಕ್ತಾರೆ. ಹೋದ ತಕ್ಷಣ ಗೇಮ್ಸ್ ಶುರು ಮಾಡೋದಿಲ್ಲ. ಅದು ಪೂರ್ತಿ ಬಿಡಬಾರ್ದು ಅಂತ ಮಾಡಿರ್ತಾರೆ, ಅಷ್ಟೇ ಹೊರತು ಅದೇ ಆಗಬಾರ್ದು. ಆಮೇಲೆ ವಿಹಾರ ಹಾಗೆ, ಆಹಾರ ಹಾಗೆ. ಯುಕ್ತ ಶಬ್ದಕ್ಕೆ 2 ಅರ್ಥ. ಯುಕ್ತವಾದಷ್ಟು ಆಹಾರ, ಯುಕ್ತವಾದ ಆಹಾರ. ಯುಕ್ತವಾದ ಈರುಳ್ಳಿ ಸ್ವಲ್ಪ ತಿಂದ್ಕೊಂಡಿರ್ಬೋದು ಅಂತ ಕೇಳಬಾರ್ದು, ಯಾಕೆ ನಿಷಿದ್ಧ ಅದು. ಸೊ ಯುಕ್ತ ಆಹಾರನ ಯುಕ್ತವಾದಷ್ಟು ಮಾತ್ರ ತೊಗೋಬೇಕೆ ಹೊರತು ಹೆಚ್ಚು ಪ್ರಿಸ್ಕ್ರೈಬ್ ಮೆಡಿಸನ್ನು, ಪ್ರಿಸ್ಕ್ರೈಬ್ಡ್ ಡೋಸು ಆಗಬೇಕು, ಮೆಡಿಸನ್ನು ಆಗಬೇಕು. ಮತ್ತು ಯಾವುದೇ ಮೆಡಿಸನ್ನು ಪ್ರಿಸ್ಕ್ರೈಬ್ಡ್ ಆದರೆ ಉಪಯೋಗನೇ ಇಲ್ಲ. ಎಷ್ಟು ಡೋಸ್ ತೊಗೊಂಡ್ರು ಅಷ್ಟೇ. ಅದರಿಂದ 2 ಇರಬೇಕಲ್ಲ, ಯುಕ್ತ ಆಹಾರ, ಯುಕ್ತ ವಿಹಾರ. ವಿಹಾರ ಕೂಡ ಹಾಗೇನೆ, ಯುಕ್ತ ವಿಹಾರ ಮಾಡಬೇಕು, ಅಯುಕ್ತ ವಿಹಾರ ಮಾಡಬಾರ್ದು. ಅಯುಕ್ತ ವಿಹಾರ ಅಂದ್ರೇನು? ಆಟ ಆಡಬೇಕಲ್ಲ, ಇಸ್ಪೆಟ್ಟು ಆಡ್ತೀರಿ ಅಂದ, ಅದು ಆಟನೇ ಅಲ್ಲೇನು, ಮಾಡಬಾರ್ದು. ಅದು ಅಯುಕ್ತ ಆಹಾರ. ಅಯುಕ್ತ ವಿಹಾರ ಮಾಡಬಾರ್ದು, ಯುಕ್ತ ವಿಹಾರ ಮಾಡಬೇಕು. ವಿಹಾರ ಅಂದ್ರೇನು? ಆಹಾರ ಬಿಡೋದು ಅಲ್ಲ. ವಿಹಾರ ಇವತ್ತು ವಾಯುವಿಹಾರಕ್ಕೆ ಹೋಗಿದ್ದಾರೆ ಅಂತ ಹೇಳೋದಿಲ್ಲ, ಎಂಜಾಯ್ ಮಾಡೋದು, ಗೊತ್ತಾಯ್ತಾ? ಅದನ್ನು ಕೂಡ ಲಿಮಿಟೆಡ್ ಇದರಲ್ಲಿ ಜಾಸ್ತಿ ಇರಬಾರ್ದು. ಅಷ್ಟೇ. ಅದಕ್ಕೆ ಟೈಮ್ ಬೇಕು, ಆ ಯುಕ್ತ ಆಗಿರಬೇಕು, ಅಷ್ಟೇ ಆಗಬೇಕು. ಯುಕ್ತ ಸ್ವಪ್ನಾಭೋ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಚೇಷ್ಟಸ್ಯ ಕರ್ಮಸು. ಮತ್ತು ಕರ್ಮಗಳೆಲ್ಲ ಯುಕ್ತ ಚೇಷ್ಟನಾಗಬೇಕು. ಯಾವ ಕರ್ಮ ಮಾಡೋಕ್ಕೆ ಅದರ ಯುಕ್ತ ಕರ್ಮದಲ್ಲಿ ಯುಕ್ತ ರೀತಿಯಲ್ಲಿ ಆಗಬೇಕು. ಪ್ರಾಣಾಯಾಮ ಎಲ್ಲೋ ನೋಡ್ತಾ ಹೆಸರು ಮೂಗು ಅಂತ ಮೂಗು ಇದೆ, ಶ್ವಾಸ ಬಂಧನನೇ ಮಾಡಿಲ್ಲ ಅವನು. ಅದು ಪ್ರಾಣಾಯಾಮ ಮಾಡೋದು ಯುಕ್ತ, ಯುಕ್ತ ರೀತಿಯಲ್ಲಿ ಮಾಡೋದು ಯುಕ್ತ. ಎಲ್ಲದಕ್ಕೆ ಯುಕ್ತ ಡಬಲ್ ಅರ್ಥ ತಗೋಬೇಕು. ಯುಕ್ತ ಸ್ವಪ್ನಾವಬೋಧಸ್ಯ. ಎಷ್ಟು ಬೇಕೋ ಅಷ್ಟು ನಿದ್ರೆ, ಯಾವ ಬೇಕೋ ಎಚ್ಚರ, ಗೊತ್ತಾಯ್ತಾ? ಅದು ಜ್ಞಾನ, ದೊಡ್ಡ ಜ್ಞಾನಕ್ಕೆ ಕಾರಣ. ಇಲ್ದೋದ್ರೆ ಆಗೋದಿಲ್ಲ. ಯುಕ್ತ ಸ್ವಪ್ನಸ್ಯ ಯುಕ್ತ ಅವಬೋಧಸ್ಯ. ಅವಬೋಧ ಅಂದರೆ ಎಚ್ಚರ, ಸ್ವಪ್ನ ಅಂದರೆ ಮಲಗೋದು. ತಸ್ಯ ಯೋಗೋ ಭವತಿ ದುಃಖ. ಅವನಿಗೆ ಅವನಿಗೆ ಯೋಗ ಸಿದ್ಧಿ ಆಗತ್ತೆ. ಏನು ಪ್ರಯೋಜನ? ದುಃಖ, ದುಃಖನ ಪರಿಹಾರ ಮಾಡುತ್ತೆ. ಅದರಿಂದ ಯಾವ ದುಃಖನೂ ಆಗೋದಿಲ್ಲ ಅಂತ.
ಯೋಗ ಮಾಡಿ ದುಃಖ ಆಯಿತು ಅಂದರೆ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಯೋಗ ಮಾಡಿ ಹೇಗೆ ಹೇಳ್ಬೇಕು ಅವನು? ಫ್ರೆಶ್ ಖುಷಿಯಾಗಿ ಹೇಳ್ಬೇಕು. ಇದವರೆ ತಪ್ಪದು. ಯುಕ್ತಾಹಾರ ಅನಸ್ತೇಸಿಯಾ ಕೊಟ್ಟರು ನೋವಾಗುತ್ತೆ, ಅನಸ್ತೇಸಿಯಾ ಕೆಲಸ ಮಾಡ್ತಾ ಇಲ್ಲ ಅಂತ. ಕೊಟ್ಟರೆ ನೋವು ಆಗಲೇಬಾರ್ದು, ಸ್ವಲ್ಪ ಕೂಡ ಆಗಬಾರ್ದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸು ಅಂತ ಬಹುವಚನ ಉಪಯೋಗಿಸಿದ್ರು. ಯಾತಕ್ಕೆ? ಇಡೀ ದಿವಸದ ಕರ್ಮಗಳಿದೆ, ಯಾವುದೋ ಒಂದು ಮಾಡಬಾರ್ದು, ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಅರ್ಥ. ಅದಕ್ಕಾಗಿ ಕರ್ಮಸು ಬಹುವಚನ. ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಶಬ್ದಕ್ಕೆ ಯೋಗೋ ಯೋಗವಿದಾಮ್ನೇತ ವಿಷ್ಣು ಸಹಸ್ರನಾಮ. ಆಗ ದೇವರು ಸಿಗ್ತಾನೆ ಅಂತ ಇನ್ನೊಂದು ಅರ್ಥ. ಯೋಗ ಸಿದ್ಧಿ ಆಗೋದು ದೇವರು ಸಿಗೋದು, ಆ ಸ್ಥಿತಿ ರೀಚ್ ಆಗ್ತಾನೆ. ಯೋಗೋ ಭವತಿ. ಮಿಲಿಟರಿ ಟ್ರೈನಿಂಗ್ ಹೋದವನಿಗೆ ಎಷ್ಟು ಡಿಫಿಕಲ್ಟ್ ಇರುತ್ತೆ ಗೊತ್ತಾ? ಅದು ಎಷ್ಟೋ ಸಲ ತುಂಬ ಕಷ್ಟಪಡಬೇಕು. ಎಷ್ಟೋ ಜನ ಸಾಯ್ತಾರೆ ಕೆಲವು ಸಲ ಭಾರಿ ಜ್ವರ ಹೊಡೆದಾಗ. ಅವ್ರು ಏನು ಮಾಡಲಿ, ಅವ್ರಿಗೆ ನಿಮಗೆ ಗೊತ್ತು ರೋಗ ಇದೆ ಅಂತೇಳಿ. ಅದು ದೋಷ ಅಲ್ಲ, ಬಟ್ ಅದು ಅಷ್ಟರ ಮಟ್ಟಿಗೆ ರಿಗರಸ್ ಅಂತೀವಲ್ಲ, ರಿಗರಸ್ ಟ್ರೈನಿಂಗ್. ಶಾಸ್ತ್ರ ಓದೋರು ಹಾಗೆ, ಶಸ್ತ್ರಾಭ್ಯಾಸ ಮಾಡೋರು ಹೇಗೆ ರಿಗರಸ್ ಟ್ರೈನಿಂಗು, ಶಾಸ್ತ್ರಾಭ್ಯಾಸ ಮಾಡೋರು ಹಾಗೆ ಇರಬೇಕು. ಅತ್ಯಚಕ್ಕೇತು ನಿದ್ರಾದವು ಪುನರೇವ ಸಮಭ್ಯಸೆ ಅನ್ವ್ಯಾಖ್ಯಾನ ಹೇಳ್ತಾರೆ ಆಚಾರ್ಯ. ತುಂಬ ನಿದ್ದೆ ಬಂದುಬಿಟ್ರೆ ಎಷ್ಟು ಬೇಕು ಅಷ್ಟು ಮಾಡಿ ಮತ್ತೆ ಕಂಟಿನ್ಯೂ ಮಾಡಿಬಿಡಿ ಅಂತ. ಪರೀಕ್ಷಾ ಕಾಲಕ್ಕೆ ತುಂಬ ಸುಸ್ತಾಗಿರುತ್ತೆ, ಏನು ಗಂಟೆ ಮಲಗಲ್ಲ ಅವನು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಓದಕ್ಕೆ ಶುರು ಮಾಡಿ. ಅದು ಡೈಲಿ ಆ ರೀತಿ ಇರಬೇಕು. ನಾವು ಪರೀಕ್ಷೆ ಲೌಕಿಕ ಒಂದು ಸರ್ತಿ ಮುಗಿದೋಗುತ್ತೆ, ನಿತ್ಯ ಅಂತ ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ಯುಕ್ತ ಟೈಮ್ ವೇಸ್ಟ್ ಆಗಬಾರ್ದು ಒಟ್ಟಿನ ಮೇಲೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಇವರು ಡ್ರೈವಿಂಗ್ ತುಂಬ ಇದಾದಾಗ ರೆಸ್ಟ್ ತಗೋತಾರೆ. ಎಷ್ಟೊತ್ತು ತಗೋತಾರೆ? ಸ್ವಲ್ಪ ಹೊತ್ತು, 5-10 ನಿಮಿಷ ತೊಗೊಂಡು ಫ್ರೆಶ್ ಆಗಿಬಿಡ್ತಾರೆ ಅಷ್ಟೇ ಹೊರತು ಪೂರ್ತಿ ಅಲ್ಲೇ ಮಲಗಿಬಿಟ್ರೆ. ಯುಕ್ತ ಚೇಷ್ಟಸ್ಯ ಕರ್ಮಸು. ಏನು ಅದು ಡೈಲಿ ಹೇಳಿರೋದು, ಡೈಲಿಗೆ. ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ದುಃಖ ತೆಗೆದು ಹೋಗುತ್ತೆ. ಅದು ಇನ್ನೊಂದು ಅರ್ಥ ಇದೆ, ದುಃಖಕ್ಕೆ ಆಪೋಸಿಟ್ ಏನು? ಸುಖ. ಸೊ ಸುಖತೀರ್ಥರ ಶಾಸ್ತ್ರ ಸಿಗುತ್ತೆ ಅಂತ ಅರ್ಥ. ಆಚಾರ್ಯಶಾಸ್ತ್ರ ಓದೋ ಯೋಗ ಬರ್ತಿಲ್ಲ, ಬರೋದಿಲ್ಲ. ಅದಕ್ಕೆ ದುಃಖ ಅಂದರೆ ಕಷ್ಟ ತಾನೆ. ಬೇರೆ ಶಾಸ್ತ್ರ ಏನಂತ ಕರೆದ್ರು? ದುಸ್ತರ್ಕಂ ಕಷ್ಟಶಾಸ್ತ್ರಂ. ಅದು ಕಷ್ಟಶಾಸ್ತ್ರ, ಇದು ಸುಖಶಾಸ್ತ್ರ. ಏನು ಓದೋದಕ್ಕೂ ಸುಖ, ಎಲ್ಲದಕ್ಕೂ ಸುಖ. ಓದೋದು ಭಾರಿ ಕಷ್ಟ, ತರ್ಕಾರ ಬಿಟ್ಟರೆ ಬರ್ತೋಗ್ಬಿಡುತ್ತೆ. ಮತ್ತೆ ಡೈಲಿ ಅದರಲ್ಲೇ ಇರಬೇಕು ಅವನು. ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಲ್ಲಿಗಿರಲಿ. ಎಷ್ಟು ವಿಷಯ ಬಂತು ನೋಡಿ, ಸರಿಯಾಗಿ ಓದಿದರೆ ನಮಗೆ ಯಾವಾಗಕ್ಕೂ ನಿಜವಾದ ಯೋಗ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ.